ವೀಕ್ಷಕರೇ ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಡದಿ ಬಿಡದಿ ಬಿಡದಿ, ಇದು ಒಂದು ರೀತಿ ಬಿಡದಿ ಬಿಡದಿ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಯಾರನ್ನು ಬಿಡದು ಈ ಬಿಡದಿ ಅನ್ನೋ ರೀತಿಯಲ್ಲಿ ಆಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಂತಹ ಹೊಸದರಲ್ಲೇನೆ ಇದೊಂದು ರೀತಿಯಾಗಿ ಒಂದು ಕಡೆ ಹಗರಣವಾಗಿಯೂ, ಒಂದು ಕಡೆ ವಿವಾದವಾಗಿಯೂ, ಒಂದು ಕಡೆ ರಾಜಕೀಯ ಜಟಾಪಟಿಯಾಗಿಯೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಸೊ ಅದರ ಬಗ್ಗೆ ಸಾಕಷ್ಟು ವಿಚಾರಗಳು ಆ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್, ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಬಂದಿದೆ. ಅದೇ ರೀತಿ ಅದಕ್ಕೆ ವಿರುದ್ಧವಾಗಿರುವಂತಹ ಅದರಲ್ಲೂ ವಿಶೇಷವಾಗಿ ಎಚ್ ಡಿ ದೇವೇಗೌಡ ಅವರ ಕುಟುಂಬ, JDS ಕಡೆಯಿಂದಲೂ ಸಹ ಸುದ್ದಿಗೋಷ್ಠಿಗಳಾಗಿದ್ದಾವೆ, ವಾಕ್ಸಮರ ನಡೀತಾ ಇದೆ, ಎಲ್ಲವೂ ನಡೀತಾ ಇದೆ. ಪ್ಲಸ್ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಅವರ ಪ್ರತಿಭಟನೆ ಸಹ ನಡೀತಾ ಇದೆ. ಸೊ ಅದರ ಬಗ್ಗೆ ಇವತ್ತು ಸರ್ಕಾರದ ನಿಲುವೇನು, ಎಕ್ಸಾಕ್ಟ್ಲಿ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವಂತಹ HD ದರ್ಶನ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇ ಪ್ರಶ್ನೆ, ಇದು ಹಗರಣ ವಿವಾದ ಆಗ್ತಾ ಇರೋದು ಯಾಕೆ? ಫಸ್ಟ್ ಆಫ್ ಆಲ್, ಇದೊಂದು ಹಗರಣ ಅಲ್ಲ. ಎಲ್ಲ ಈ ಒಂದು ದೇಶ ಸ್ವಾತಂತ್ರ್ಯ ಆದ್ಮೇಲೆ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲೂ ಮೈಸೂರು ಮಹಾರಾಜರು ಅನೇಕ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಕರ್ನಾಟಕದಲ್ಲೂ. ಅದು ಡ್ಯಾಮ್ KRS ಅಣೆಕಟ್ಟಾಗಿರ್ಬೋದು ಅಥವಾ HAL ಆಗಿರ್ಬೋದು ಅವ್ರ ಕಾಲದಲ್ಲಿ. ಸೊ ಅನೇಕ ಸಂಸ್ಥೆಗಳನ್ನ ಮಾಡ್ಬೇಕಾದ್ರೆ ಸ್ವಾಭಾವಿಕವಾಗಿ ಭೂಮಿಗಳನ್ನ ವಶಪಡಿಸ್ಕೊಳ್ಳೋದು. ನಾನು ಸ್ವಾತಂತ್ರ್ಯ ಪೂರ್ವ ಅಂತ ಹೇಳಿದೆ. ಇವತ್ತು ಸಮೇತ ಮಹಾರಾಜರನ್ನ ನಾವ್ ಯಾಕೆ ನೆನಿತೀವಿ ಅಂತಂದ್ರೆ, ಅವರು KRS ಅವತ್ತು ಕೊಟ್ಟಂತ ರೈತರು ಎಷ್ಟೋ ಜನ ಅವತ್ತಿನ ಕಾಲದಲ್ಲೂ ಭೂಮಿಯನ್ನ ಕೊಟ್ಟಿದ್ದಾರೆ. ಅಥವಾ ನೆಹರೂರವರು ಏನ್ ನಮ್ಮ ತುಂಗಭದ್ರಾ ಡ್ಯಾಮ್ಗೆ ಅಡಿಪಾಯ ಹಾಕಿದ್ಮೇಲೆ, ಸೊ ನೆಹರು ಪ್ರಧಾನಿಯಾಗಿದ್ದಾಗ ಅದು ಆವಾಗ್ಲೂ ಸಮೇತ ಲಕ್ಷಾಂತರ ಹೆಕ್ಟೇರ್ ಭೂಮಿಯನ್ನ ರೈತರು ಕೊಟ್ಟಿದ್ದಾರೆ. ಯಾವುದೇ ಒಂದು ಜನಪರ ಯೋಜನೆಗಳನ್ನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಬಂಜರು ಭೂಮಿಯನ್ನು ವಶಪಡಿಸ್ಕೊಳ್ತೀವಿ. ಹಾಗೆ ಅಲ್ಲಿ ಚಿಕ್ಕ ಪುಟ್ಟ ಕೃಷಿ ಭೂಮಿಗಳು ಬಂದಾಗ ಆ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ವಶಪಡಿಸ್ಕೊಳ್ಳುವಂಥದ್ದು. ಇದು ಸ್ವಾಭಾವಿಕವಾಗಿ ಒಂದು ಅಭಿವೃದ್ಧಿಯ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಹೊರತು ಹಗರಣ ಅನ್ನೋ ಪದವನ್ನ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕುಮಾರಸ್ವಾಮಿಯವರ ಕನಸಿನ ಕೂಸಾದ್ರೂ ಸಮೇತ ನಾನು ಇದನ್ನ ಹಗರಣದ ಲೇಪನವನ್ನ ಅವ್ರ ಮೇಲೂ ಹಾಕೋದಕ್ಕೆ ಹೋಗುದಿಲ್ಲ ಅಥವಾ ಈಗಿಂದಾಗ್ಲಿ. ಯಾಕೆಂದ್ರೆ ಎಲ್ಲದೂ ಒಂದು ಸರ್ಕಾರಿ ಇದು ಪತ್ರಗಳ ಮೂಲಕವೇ ನಡೆಯುವಂತ ಕಾರ್ಯಕ್ರಮ. ಇದು ಯಾರೇ ಒಬ್ಬ ವೈಯಕ್ತಿಕ ವ್ಯಕ್ತಿಗೆ ಕೊಡುವಂತ ಭೂಮಿ ಅಲ್ಲ. ಇದೊಂದು ಮುಂದಾಲೋಚನೆ. ಬೆಂಗಳೂರು ಬೆಳೆದಿದೆ, ಅದ್ರ ಪಕ್ಕ ಒಂದು ಭೂಮಿಯನ್ನ ಕೊಡಬೇಕು ಅಂತ ಇರುವಂತ ಒಂದು ಕಾರ್ಯಕ್ರಮ. ಓಕೆ. ಸೊ ಈಗ ಕಾಂಗ್ರೆಸ್ ಪಕ್ಷ ಹೇಳ್ತಿರೋದು, ಮುಖ್ಯವಾಗಿ ನೀವು ಡಿಫೆಂಡ್ ಮಾಡ್ತಿರೋದು, ಇದು ಆಕ್ಚುಯಲ್ ಆಗಿ ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ. ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ, ನಾವೇನೇ ಹೊಸದಾಗಿ ಏನು ತಗೊಂಡ್ ಬಂದಿಲ್ಲ ಅಂತ. ಕುಮಾರಸ್ವಾಮಿ ಅವರ ಯೋಜನೆಯನ್ನ ಮುಂದುವರಿಸಬೇಕಾದಂತ ಅನಿವಾರ್ಯತೆ ಏನಿದೆ? ಒಂದನೇದು, ಆ ಯೋಜನೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನೋದಾದ್ರೆ, ಅವ್ರು ಮಾಡಿದ್ದಾರೆ ಅಥವಾ ಅವರು ಶುರು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಮುಂದುವರಿಸೋದಕ್ಕಿಂತ ಅದರ ಸರಿ ತಪ್ಪುಗಳು ಏನು, ಅದರ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಸಹ ನೋಡ್ಬೇಕಿತ್ತಲ್ವಾ? ಇವತ್ತು ದೇವೇಗೌಡರು ಸೇರ್ಕೊಂಡು ಕುಮಾರಸ್ವಾಮಿಯ ಪಂಚಾಯತಿಯಲ್ಲೂ ಗೆಲ್ದಂತಹ ಒಬ್ಬ ಮಗ ಏನೋ ಒಂದು ಸದರಮೆ ನಾಟಕವನ್ನ ಮಾಡ್ತಾ ಇದ್ದಾರೆ. ನಾಟಕ ಯಾಕೆಂದ್ರೆ ಇಷ್ಟು ದಿನ 500 ದಿನಕ್ಕೂ ಹೆಚ್ಚು ದಿನದ ಧರಣಿ ಬಿಡುವಿನಲ್ಲಿ ನಡೀತಾ ಇದೆ. ಪ್ರೈಮರಿ ನೋಟಿಫಿಕೇಶನ್ ವರ್ಷದ ಹಿಂದೆನೆ ಬಂದಿದೆ. ಇವರಿಗೆ ನಿಜವಾಗ್ಲೂ ರೈತರ ಮೇಲೆ ಕಾಳಜಿ ಇದ್ದಿದ್ರೆ ಅವತ್ತೇ ಹೋರಾಟ ಮಾಡ್ಬೋದಿತ್ತು. ಇನ್ನೊಂದು, ಇದಕ್ಕೆ ಮೂಲ ಶಂಕುಸ್ಥಾಪನೆ ಹಾಕಿದ್ದೆ 2006ರಲ್ಲಿ HD ಕುಮಾರಸ್ವಾಮಿ ಅವರು. ಇವತ್ತೇನೋ ಇಲ್ಲೆಲ್ಲೋ ಬಂದಿದಾರಲ್ಲ ಫ್ರೀಡಂ ಪಾರ್ಕಿಗೆ, ಯಾರು ಬಿಜೆಪಿನವರು, ಇವರು ಅವತ್ತು ಗಂಡ ಹೆಂಡತಿ ತರ ಸಂಸಾರ ಮಾಡ್ಕೊಂಡಿದ್ದಲ್ವಾ, ಅನೈತಿಕ ಸಂಸಾರನ ಗೋವಾಕ್ಕೆಲ್ಲ ಟ್ರಿಪ್ ಹೋಗಿ ಬಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಅನೈತಿಕ ಸರ್ಕಾರವನ್ನ ಮಾಡ್ಕೊಂಡ್ರಲ್ಲ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು. ಅವತ್ತು ಯಡಿಯೂರಪ್ಪನವರಿಗೆ ಇವತ್ತೇನೋ ಬಂದು ಮಾತಾಡ್ತಾ ಇದ್ರು ಶೋಭಾ ಕರಂದ್ಲಾಜೆ ಅವರಿಗೆ, ಇನ್ಯಾರೋ ಬಿಜೆಪಿ ನಾಯಕರಿಗೆ ಅವತ್ತು ರೈತರ ಮರಣ ಶಾಸನ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ಅಥವಾ ಸೋಕಾಲ್ಡ್ ಸಾಯಿಲ್ಸ್ ಅನ್ನು ಅವರಷ್ಟಕ್ಕೆ ಅವರೇ ನಾಮಕ ಹೆಸರನ್ನ ಇಟ್ಕೊಂಡ್ರ ಅಂತ ಮಣ್ಣಿನ ಮಕ್ಕಳು ಅನ್ನುವಂತ ಕುಮಾರಸ್ವಾಮಿ ಅವರಿಗೆ ಇದು ವ್ಯಾಪಾರೀಕರಣ, ಇದು ರಿಯಲ್ ಎಸ್ಟೇಟು, ಇದು ದಂಧೆ, ಅವ್ರ ಪದಗಳೆಲ್ಲ ಬಳಸ್ತಾ ಇದಾರಲ್ಲ. ಮಣ್ಣಿನ ಮಕ್ಕಳು ಬಾಯಿಲಿ ಇಂತ ಪದಗಳು ಬರಲ್ಲ. ಸೊ ನಕಲಿ ಮಣ್ಣಿನ ಮಕ್ಕಳು ಬಾಯಿಲಿ ಇಂತ ಪದ ಬರೋದು. ಅವತ್ತು ನೋಟಿಫಿಕೇಶನ್ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವರಿಗೆ ಇದು ರೈತರು ಭೂಮಿ, ಹಸಿರು ಭೂಮಿ, ಫಲವತ್ತಾದ ಭೂಮಿ ಗೊತ್ತಿರ್ಲಿಲ್ವೇ? ಹಾಗೇನೆ DLF ಅಂತ ರಿಯಲ್ ಎಸ್ಟೇಟಿಗೆ 400 ಕೋಟಿ ರೂಪಾಯಿ ಕೊಟ್ರಲ್ಲ ಕುಮಾರಣ್ಣ. ವ್ಯಾಪಾರೀಕರಣ, ರಿಯಲ್ ಎಸ್ಟೇಟು, ದಂಧೆನೋ ಮಾರವಾಡೀಕರಣನೋ ಮಾಡಿದ್ದು ನೀವೇ ಅಲ್ವಾ ಕುಮಾರಣ್ಣ? ಇವತ್ತು ಬಂದು ನೀವು ಮೊಸಳೆ ಕಣ್ಣೀರ್ ಹಾಕಿದ್ರೆ ಜನ ನಂಬ್ತಾರ? ಆಮೇಲೆ ಇನ್ನೊಂದು, ಯಾಕೆ ಅನ್ನೋ ಪ್ರಶ್ನೆನು ಕೇಳಿದ್ದೀರಿ ಸರ್. ನೋಡಿ, ಇವತ್ತು ಹೊಸಕೋಟೆ ದಾಟಿ ಬೆಂಗಳೂರು ಬೆಳೆದಾಗಿದೆ.
ವೈಟ್ ಫೀಲ್ಡ್ ದಾಟಿ ಮುಂದಕ್ಕೆ ಹೋಗಾಗಿದೆ. ಇಲ್ಲಿ ಹೊಸೂರು ಬಾರ್ಡರ್ನು ಬೆಂಗಳೂರು ತಲುಪಾಗಿದೆ. ಈ ಕಡೆ ನೆಲಮಂಗಲವನ್ನು ನಾವು ಮುಟ್ಟಾಗಿದೆ. ಸೊ ಈಗ ಬೆಂಗಳೂರಿಗೆ ಬರೋಂತವರ ಸಂಖ್ಯೆ ಕಮ್ಮಿ ಆಗಿಲ್ಲ. ಮತ್ತೆ ಇವತ್ತು ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಅಂತಲ್ಲ, AI ಒಂದು ಯುಗದಲ್ಲಿ ನಾವಿದ್ದೀವಿ. ಹೈ ಟೆಕ್ನಾಲಜಿ ಬೆಳೀತಾ ಇದೆ. ಬಂದವರಿಗೆ ಒಂದು ವಸತಿ. ಕೆಲವ್ರ ಪ್ರಶ್ನೆ ಇದೆ, ನೀವು ಇದನ್ನ ಕಲಬುರ್ಗಿ ಮಾಡ್ಬೋದಾ, ಧಾರವಾಡ ಮಾಡ್ಬೋದು. ಬೆಂಗಳೂರು ವಸತಿ ಏನು ಹೆಚ್ಚಿಗೆ ಆಗ್ತಾ ಇದೆ, ಅವರಿಗೆ ಒಂದು ಬದುಕುವಂಥದ್ದು ಅಥವಾ ಏನಾದ್ರೂ ಒಂದು IT ರೆವಲ್ಯೂಷನ್ ಆಗಬಹುದು ಅಥವಾ AI ವಿಚಾರಗಳಾಗಿರ್ಬೋದು, ಒಂದು AI ಸಿಟಿಯನ್ನ ನಿರ್ಮಾಣ ಮಾಡುವಂಥದ್ದು. ಯಾಕೆಂದ್ರೆ ನಾವು ಇವತ್ತು ನಮ್ದು ಮುಗಿತದೆ ಸರ್, ಇನ್ನೊಂದು 30-40 ವರ್ಷ ನಾವ್ ಇರ್ಬೋದೇನೋ. ಆದ್ರೆ ನಮ್ಮ ಬೆಂಗಳೂರು ಅನ್ನುವಂಥದ್ದು ಸರ್ವಕಾಲಿಕ. ಇವತ್ತು SM ಕೃಷ್ಣ ಅವ್ರನ್ನ ನಾವ್ ಯಾಕೆ ನೆನೆಸ್ಕೊಳ್ತಾ ಇದೀವಿ, ಇವತ್ತು ಕೆಂಪೇಗೌಡರು ನಾವ್ ಯಾಕೆ ಇವತ್ತು ನೆನೆಸ್ಕೊಳ್ತಾ ಇದೀವಿ? ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಒಂದೊಂದು ಸಮುದಾಯಗಳಿಗೆ ಒಂದೊಂದು ಗ್ರಾಮಗಳನ್ನ ಮಾಡ್ತಾ ಹೋದ್ರು, 4 ದಿಕ್ಕಿಗೂ ಒಂದು ಗೋಡೆಗಳನ್ನ ನಿರ್ಮಾಣ ಮಾಡಿ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರು. ಅದಾದ್ಮೇಲೆ ಆಧುನಿಕ ಬೆಂಗಳೂರು ಅಂತೇಳಿ ಅವತ್ತಿನ ನಗರಾಭಿವೃದ್ಧಿ ಸಚಿವರಾಗಿ DK ಶಿವಕುಮಾರ್ ಅವರು, ಅವರಿಗೆ ಮುಖ್ಯಮಂತ್ರಿಗಳಾಗಿ ಒಂದು SM ಕೃಷ್ಣ ಅವರು, ಇವತ್ತು ಇಡೀ ಜಗತ್ತೇ ಬೆಂಗಳೂರನ್ನ ನೋಡ್ತಾ ಇದೆ ಅಂತಂದ್ರೆ ಅವತ್ತು ಅವರ ಮುಂದಾಲೋಚನೆ ಇದ್ದಿದ್ರಿಂದ ನಾವಿವತ್ತು 25 ವರ್ಷ ಆದ್ಮೇಲೂ ಅವ್ರನ್ನ ನೆನ್ಸ್ಕೊಳ್ತಾ ಇದೀವಿ SM ಕೃಷ್ಣ ಅವ್ರನ್ನ. ಹಾಗೆ ಮುಂದಿನ ಬೆಂಗಳೂರು ಬೃಹತ್ತಾಗಿ ಬೆಳೆಯೋ ಕಾರಣ ಏನು ಕುಮಾರಸ್ವಾಮಿ ಅವರು ಅವತ್ತು ಯೋಜನೆಗೆ ಕೈ ಹಾಕಿದ್ರು, ಅದನ್ನ ನಾವು ಮುಂದುವರಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಬಿಟ್ಟು ಬೇರೆ ಏನೂ ಇಲ್ಲ. ಮತ್ತೆ ಅದನ್ನ ರೆಡ್ ಝೋನ್ ಮಾಡಿ, ಮೇ ಬಿ ಅದು ಕುಮಾರಸ್ವಾಮಿ ಅವ್ರಿಗೂ ಯಾರಿಗೋ ಒಂದು 100 ಎಕರೆ ಜಮೀನ್ ವ್ಯಾಜ್ಯ ಆ ಕೋಪಕ್ಕೇನೋ ರೆಡ್ ಝೋನ್ ಮಾಡಿದ್ರು ಅನ್ನುವಂತ ಮಾತುಕತೆ ಇದೆ. ನನಗೆ ಆರೋಪ ಒಂದು ಪತ್ರ ಇಲ್ದ ನಾನು ಯಾವತ್ತೂ ಆರೋಪ ಮಾಡೋದಕ್ಕೆ ಹೋಗುದಿಲ್ಲ. ಅದೇನುವೆ ಅದು ಗಾಳಿ ಮಾತಾಗಿರ್ಬೋದು ಅಥವಾ ನಿಜಾಂಶನೇ ಇರ್ಬೋದು. ಯಾಕೆ ರೆಡ್ ಝೋನ್ ಮಾಡಿದ್ರು ಅನ್ನುವಂತ ಪ್ರಶ್ನೆ. ಒಂದು ರೆಡ್ ಝೋನ್ ಆದ್ರೆ ಅಲ್ಲಿ ಯಾವ್ದೇ ಕಟ್ಟಡಗಳು ಬರಂಗಿಲ್ಲ, ಅವ್ರು ಯಾರಿಗೂ ವ್ಯಾಪಾರ ಮಾಡಂಗಿಲ್ಲ, ಕೊಳ್ಳಂಗಿಲ್ಲ, ಆಮೇಲೆ ಅಲ್ಲಿ ಡೆವಲಪ್ ಮಾಡಂಗಿಲ್ಲ. ಈಗ ನಾನ್ ಮಗಳು ಮದುವೆ ಇಟ್ಕೊಂಡಿರ್ತಾರೆ ಸ್ವಾಮಿ ರೈತರು, ಒಂದ ಅರ್ಧ ಎಕರೆ ಜಮೀನೋ ಏನೋ ಮಾರಿ ಮಗಳು ಮದುವೆ ಮಾಡ್ಬೇಕಂತ. ಎಷ್ಟ್ ಜನರು ರೈತರು ಬಾಯಿಗೆ ಮಣ್ಣು ಹಾಕಿದ್ರಿ ಕುಮಾರಣ್ಣ ನೀವು? ಎಷ್ಟು ರೈತರ ಬದುಕನ್ನ ನೀವು ಹೈರಾಣ್ ಮಾಡಾಕಿದ್ರಿ 20 ವರ್ಷದಿಂದ ಅಲ್ಲಿ ರೆಡ್ ಝೋನ್ ಮಾಡಿ. ನಿಮ್ಮ ಪಾಪದ ಕೂಸ್ ಅಂತಿರೋ, ನಿಮ್ಮ ಕನಸಿನ ಕೂಸ್ ಅಂತಿರೋ, ಅಥವಾ ನಿಮ್ಮ ಅಕ್ರಮದ ಕೂಸ್ ಅಂತ ಹೇಳ್ತಿರೋ? ಯಾಕಂದ್ರೆ ನಾನು ಬೇರೆ ಪದಗಳನ್ನ ಹೇಳಿಕ್ ಬರುದಿಲ್ಲ. ಇದ್ರ ಮೂಲ ಕರ್ತೃನೇ ಕುಮಾರಸ್ವಾಮಿಯವರು. ಆದ್ರೆ ಇವತ್ತು ಆ ರೈತರನ್ನ ಎತ್ಕಟ್ಕೊಡುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದೆ. ಅವತ್ತು ರೈತರು ಕೈಲಿ ಪೊರ್ಕೆ ಮತ್ತೆ ಇನ್ನೊಂದ್ ಚಪ್ಪಲಿ ಎಲ್ಲ ಬಂತಲ್ಲ ಸ್ವಾಮಿ, ಕುಮಾರಸ್ವಾಮಿ ಅವ್ರ ದಿನ ಬೆಳಗಾದ್ರೆ ಬಿಡ್ದಿನಲ್ಲೇ ಇರ್ತಿದ್ರು. ಅಲ್ಲಿಗೆ ಬರೋಣ. ಈಗ ಹೇಳಿದ್ರೆ ನೀವು ಇದು ಕುಮಾರಸ್ವಾಮಿ ಅವರು ಪಾಪದ ಕೂಸು, ಅನ್ಯಾಯದ ಕೂಸು, ಎಲ್ಲ ಕೂಸು ಅಂತ. ಸೊ ಆ ಕೂಸುಗಳ ಬಗ್ಗೆ ಎಲ್ಲ ನೀವು ಈ ಪ್ರಕ್ರಿಯೆ ಆರಂಭಿಸೋದಕ್ಕೆ ಮೊದಲೇನೆ ಯಾಕೆ ರಾಜ್ಯದ ಜನತೆಗೆ ಒಂದು ಕ್ಲಾರಿಟಿ ಕೊಟ್ಟು ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಇಲ್ಲದೇನೆ ಅದನ್ನ ಜಾರಿ ಮಾಡಬಹುದಾಗಿತ್ತು, ಸರ್ವೆಗಳನ್ನ ಆರಂಭಿಸಬಹುದಾಗಿತ್ತಲ್ಲ? ಸರ್ ನೋಡಿ, ಈಗ ಊರಿಂದಕ್ಕೆ ಬರ್ತೀನಿ ಸರ್. ಸರ್ವೆ ವಿಚಾರಕ್ಕೆ ಮಂಡಲಹಳ್ಳಿ ಅನ್ನುವಂತ ಗ್ರಾಮ ಸರ್, 27 ಕುಟುಂಬಗಳ ಜಮೀನು ಇರ್ತಕ್ಕಂಥದ್ದಲ್ಲಿ ಆ 27ರಲ್ಲಿ 21 ರೈತರು ಏನಿದ್ದಾರೆ ಕುಟುಂಬದವರು, ಅವರೇ ಸರ್ಕಾರಕ್ಕೆ ಪತ್ರ ಬರೆದು ನಾವು ಭೂಮಿಯನ್ನ ಕೊಡೋದಕ್ಕೆ ರೆಡಿ ಇದೀವಿ, ನೀವು ನಮಗ್ ಪರಿಹಾರ ಕೊಡ್ಬೇಕಾದ್ರೆ ನಮ್ಮ ಭೂಮಿ ಸರ್ವೆ ಆಗ್ಬೇಕು ಅಂತ ರೈತರೇ ಕೇಳ್ಕೊಂಡ್ರದು. ಅಲ್ಲಿ ಬಂದಿರೋರು ಖಂಡಿತವಾಗ್ಲೂ ಆ ಗ್ರಾಮದವ್ರು ಅಲ್ವೇ ಅಲ್ಲ. ಅವತ್ತು ಅವ್ರ ಕೈಲಿ ಬ್ರಾಂಡೆಡ್ ಪರ್ಕೆಗಳು ಎಲ್ಲಿಂದ ಬಂತು ಅಂತಾನೂ ಪ್ರಶ್ನೆ ಬರುತ್ತಲ್ವಾ? ಅವತ್ತಲ್ಲಿ ಕುಮಾರಸ್ವಾಮಿ ಇರ್ಬೇಕತ್ತಲ್ಲ, ದಿನ ಬೆಳಗಾದ್ರೆ ಅಲ್ಲೇ ಇರಲ್ಲ. ಅವ್ರ ಮಗನು ದಿನ ಬೆಳಗಾದ್ರೆ ಅಲ್ಲೇ ಇರಲ್ಲ. ಅವ್ರ ಮಗ ಅಲ್ಲಿಂದ ಎಸ್ಕೇಪ್ ಇಲ್ಲ, ಉತ್ತರ ಕರ್ನಾಟಕ ಟೂರ್ ಅಂತೆ, ಇವರು ಪಶ್ಚಿಮ ಬಂಗಾಳ ಟ್ರಿಪ್ ಅಂತೆ. ಆ ಮಧ್ಯದಲ್ಲಿ ರೈತರು, ಇವರು ಅಧಿಕಾರಿಗಳು ಹೋಗಿದ್ದಾರೆ. ಹೆಂಗ್ ಸರ್ ಒಪ್ಪೋದು? ನಮ್ಮ ರೈತರು ಎಂತದೇ ಇದಾದ್ರೂ ಸಮೇತ ಅವರು ಯಾವತ್ತೂ ಅಧಿಕಾರಿಗಳ ಮೇಲೆ ವೆರಿ ವೆರಿ ರೇರ್ ಕೇಸ್ಗಳು ಈ ಭಾರತದಲ್ಲಿ. ದೆಹಲಿ ಹೋರಾಟವನ್ನು ನಾವು ನೋಡಿದ್ದೀವಿ, ಆದ್ರೆ ಇದೊಂದು ಪ್ರಚೋದನೆ ಕೊಟ್ಟು ಮಾಡಿರ್ತಕ್ಕಂಥದ್ದು. ಹಂಗೆ ನಂದು ಒಂದ್ ಪ್ರಶ್ನೆ ಇದೆ ಸರ್, ಇವತ್ತು ಬಿಡ್ದಿನಲ್ಲಿ ಹೋರಾಟ ಅಲ್ವಾ, ಕುಮಾರಣ್ಣ ಎಲ್ಲ ಹೋಗ್ತಿದ್ರಲ್ಲ, ಯಾಕೆ ಇವತ್ತು ಹೋಗ್ತಾ ಇಲ್ಲ? ಅಥವಾ ಬಿಜೆಪಿ ಇಲ್ಲೇನೋ ಬಂದು ಇಲ್ಲಿ ಕೂತಿದಾರಲ್ಲ, ಅವ್ರು ಕೂತಿರೋರ್ ಕೈಲಿ ಒಂದೊಂದು ಕೈಲಿ ಅದೇನೋ ಬೋರ್ಡ್ ಹೋಲ್ಡಿಂಗ್ ಇಟ್ಕೊಳ್ತಾರಲ್ಲ, ಇವ್ರು ಕೊಂದ್ರಲ್ಲ ದೆಹಲಿನಲ್ಲಿ 720 ಜನ ರೈತರನ್ನ ಕೊಂದ್ರಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರ. ಇದೇ ಶೋಭಕ್ಕನ್ ಸರ್ಕಾರ, ಪ್ರಹ್ಲಾದ್ ಜೋಶಿ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಸರ್ಕಾರ, ಇವರ ಜಂಟಿ ಕುಮಾರಸ್ವಾಮಿ ಅವರ NDA ಸರ್ಕಾರ. ಆ 720 ಜನ ರೈತರ ಹೆಣಗಳ ಫೋಟೋವನ್ನ ಇಟ್ಕೊಂಡು ಆಮೇಲೆ ಇವರು ಬಿಡದಿ ರೈತರ ಬಗ್ಗೆ ಮಾತಾಡಬೇಕಿತ್ತು. ಈ ಬಿಜೆಪಿಯರಿಗೆ ಯಾವುದೇ ನೈತಿಕತೆ ಇಲ್ಲ ರೈತರ ಬಗ್ಗೆ ಮಾತಾಡೋದಕ್ಕೆ. ಹಾವೇರಿನಲ್ಲಿ ಏನು ಯಡಿಯೂರಪ್ಪ ಮಾತಾಡ್ತಿದಾರಲ್ಲ, ಹಾವೇರಿನಲ್ಲಿ ಇಬ್ರು ಗೋಲಿಬಾರ್ ಮಾಡಿರುವಂತ ಇತಿಹಾಸ. ಇನ್ನು ಅವ್ರ ಮಗ ಏನೋ ಮಾತಾಡ್ತಾ ಇದಾರೆ, ಇದೇ ಭೂಮಿ ವಿಚಾರಕ್ಕೆ ನಿಮ್ ತಂದೆಯವರು ಜೈಲಿಗೆ ಹೋಗಿದ್ರು ಅನ್ನುವಂಥದ್ನ ವಿಜೇಂದ್ರರವರು ಸಮೇತ ಮರೆಯೋ ಹಾಗಿಲ್ಲ.
ಸೊ ಅವತ್ತು ನೀವು ಹೇಳೋ ಪ್ರಕಾರ ಹಲ್ಲೆ ನಡೆಸ್ತವ್ರು, ದಾಳಿ ನಡೆಸ್ತವ್ರು ಹೊರಗಿನವರು, ಆ ಪ್ರದೇಶದವರು ಅಲ್ಲ ಅಂತೀರಿ. ಯಾಕೆಂದ್ರೆ ನಾನೊಂದು ವಿಡಿಯೋ ನೋಡಿದ್ದೀನಿ ಸರ್, ಪಂಚಾಯತಿಯವ್ರ ಜೊತೆ ಒಬ್ರು ರೈತರು ಮುಖಂಡರು ಅಂದ್ರೆ ಆ ಊರ್ನವ್ರ ಜೊತೆ ಅವ್ರ ಜೊತೆಗೆ ನಿಲ್ಲಿಸ್ಕೊಂಡು, ನೋಡಿ ಸ್ವಾಮಿ ಇವರೆಲ್ಲ ಆ ಊರಿಗೆ ಸಂಬಂಧಪಟ್ಟರು 21 ಜನ ರೈತರನ್ನು ಸಮ್ಮುಖದಲ್ಲಿ ನಿಲ್ಲಿಸ್ಕೊಂಡು ಅವರೇ ಹೇಳಿದ್ದಾರೆ, ನಮ್ಮವರೆಲ್ಲ ಇಲ್ಲೇ ಇದೀವಿ, ಅಲ್ಲಿ ಯಾರು ಹೋಗಿದ್ರು ಅನ್ನೋದು ಗೊತ್ತಿಲ್ಲ, ಬಟ್ ಕಂಪ್ಲೇಂಟ್ ಆಗಿದೆ, ಅದನ್ನೆಲ್ಲ ನೋಡ್ತಾರೆ, ಅದನ್ನ ಮುಂದೆ ಅವಕಾಶ ಕೊಡಿ. ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಈಗಿಂದ ಅಲ್ಲ ಸರ್, ಇತಿಹಾಸನೇ ಇದು ಸಾರಿ ಸಾರಿ ಹೇಳ್ತಾ ಇದೆ, ಇವ್ರು ಒಬ್ರು ಇಬ್ರು ಬಿಟ್ಟಿಲ್ಲ ಸರ್. ಈ ತರ ಹಿಂಸೆ ಕೊಡೋದೇ ಇವರ ಕೃತಿ. ಆಮೇಲೆ ಅದೇನೋ ಅವ್ರ ಕಾರ್ಯ ಏನೋ ಗೊತ್ತಿಲ್ಲ ಸರ್. ಸೊ ಈಗ ಸಮಿತಿಯೊಂದನ್ನ ಮಾಡಿದ್ದಾರೆ 2 ತಿಂಗಳಲ್ಲಿ, ಅದು ಒಂದು ವರದಿ ಕೊಡುತ್ತೆ ಅಂತ. ಸೊ ಆ ವರದಿಯನ್ನು ತಯಾರಿಸೋದು ಸರ್ಕಾರಿ ಅಧಿಕಾರಿಗಳೇ. ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಸರ್ಕಾರದ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು ಒಂದು ಸಮಿತಿ ಬರುತ್ತೆ, ಆ ಸಮಿತಿ ಒಂದು ವರದಿ ಕೊಡುತ್ತೆ ಅಂದ್ರೆ ಅದರಲ್ಲಿ ಭಿನ್ನತೆ ಏನಿರುತ್ತೆ? ಸರ್ಕಾರದ ನಿಲುವೇ ಇರುತ್ತೆ. ಸರ್, ಇಲ್ಲಿ ರೈತರ ಕೂಗನ್ನ ಕುಮಾರಸ್ವಾಮಿ ಅವ್ರು ಕೇಳಿಲ್ಲ. ಆ ಭೂಮಿನ ನೋಟಿಫಿಕೇಶನ್ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವರು ಯಾವುದೇ ಹಳ್ಳಿಗಳಿಗೆ ಹೋಗಿ, ಏನೋ ಗ್ರಾಮ ವಾಸ್ತವ್ಯ ಅವತ್ತೆಲ್ಲ ಮಾಡಾರಲ್ಲ, ಯಾಕೆ ಬಿಡದಿ ಹಳ್ಳಿಗಳಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ಬಿಟ್ಟು ಆ ರೈತರನ್ನ ನೀವು ಭೂಮಿ ಕೊಡ್ತೀರಾ, ನಾನು ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೋಗ್ಬೇಕಿತ್ತು. ಪ್ರತಿ ಹಳ್ಳಿಗೆ ಹೋಗಿದ್ದಾರೆ ಇವರು. ಏನೋ ಜನತಾ ದರ್ಶನ ಮಾಡ್ತಾ ಇದ್ರಲ್ಲ, ಬಿಡದಿನಲ್ಲಿ ನಿಂತ್ಕೊಂಡು ಜನತಾ ದರ್ಶನ ಮಾಡ್ಕೊಂಡು ಆ ಜನರನ್ನೆಲ್ಲ ಕರ್ಸಿ, ಸಾವಿರಾರು ಜನರನ್ನ, ಸೊ ನಿಮ್ ಭೂಮಿನ ನಾನು ನೋಟಿಫಿಕೇಶನ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರ ಕುಮಾರಸ್ವಾಮಿ ಅವರು? ನೀವು ನನ್ನ ಪ್ರಶ್ನೆ ಮಾಡಿ, ನಾ ಉತ್ತರ ಕೊಡ್ತೀನಿ. ಆಮೇಲೆ ರೆಡ್ ಝೋನ್ ಮಾಡ್ಬೇಕಾದ್ರೆ ಆ ರೈತರನ್ನ ಮರಣ ಶಾಸನ ಬರೆಯೋದಕ್ಕೆ ಹೋದ್ರಲ್ಲ, ಅದು ಎಲ್ಲಿತ್ತು ಹಂಗೆ ಸರ್. ಒಂದು ನದಿ ಅಂದ್ರೆ ನಿಂತ್ರೆ ಏನಾಗ್ಬಹುದು? ನಿಂತ್ರೆ ಎಷ್ಟೊಂದು ನಿಲ್ತದೆ. ಇವತ್ತು ಅವ್ರ ಬದುಕು, ರೈತರ ಬದುಕು ಹಾಗೆ ನಿಂತಿದೆ ರೆಡ್ ಝೋನ್ ಮಾಡಿ. ಅವತ್ತೇನಾದ್ರೂ ಇವರು ರೈತರ ಜೊತೆ ಹೋಗಿ ಮಾತಾಡಿದ್ರ? ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಇದನ್ನ ಒಬ್ರು ಹಾಲಿ ಸಿಟ್ಟಿಂಗ್ ಜಡ್ಜ್ ಆಗಿರ್ಬೋದು, ಅಥವಾ ನಿವೃತ್ತ ನ್ಯಾಯಾಧೀಶರಾಗಿರ್ಬೋದು, ಅಥವಾ ಯಾಕೆಂದ್ರೆ ಇದು ಪಕ್ಷಾತೀತವಾಗಿ ರೈತರನ್ನ ಎದುರಾಕೊಂಡು ಯಾವ ಸರ್ಕಾರಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಸರ್. ಇದು ವಾಸ್ತವ. ನಿಮ್ಗೆ ಕಾಗೋಡು ಮೂವ್ಮೆಂಟ್ ಆಗಿರ್ಬೋದು, ಅಥವಾ ದೆಹಲಿ ಮೂವ್ಮೆಂಟ್ ಆಗಿರ್ಬೋದು, ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಈ ದೇಶದಲ್ಲಿ 1989 ನಲ್ಲಿ ಹೋರಾಟ ಆಗ್ತದೆ. ಖುದ್ದು ರೈತರನ್ನೆಲ್ಲ ಪ್ರಧಾನಿ ಕಚೇರಿ ಕರೆಸಿ ರಾಜೀವ್ ಗಾಂಧಿ ಅವರು ಮಾತನಾಡಿದ್ದಾರೆ. ಈ ದೇಶದ ಪ್ರಧಾನಿ ಮೋದಿ ಅವ್ರ ತರ ಕಿವಿ, ಕಣ್ಣು, ಹೃದಯ ಯಾವ್ದು ಇಲ್ದೇನೆ ಅದನ್ನ ಕೇಳಿಸ್ಕೊಳ್ಳೋ ಮೆದ್ಲು ಇಲ್ಲ, ಆ ತರದವ್ರು ಆಗಿರ್ಲಿಲ್ಲ ಹಿಂದಿನ ಪ್ರಧಾನಿಗಳು. ಆದ್ರೆ ಇವತ್ತು ಏನು ಒಂದು ಸಮಿತಿಯನ್ನ ಮಾಡಿ ರೈತರು ಕೊಡೋರು ಕೊಡ್ಬೋದು ಸರ್, ನೋ ಒತ್ತಾಯ. ಕೊಡೋರು ಕೊಡ್ಬೋದು, ಕೊಡ್ಲಿಲ್ಲ ಅಂದ್ರೆ ಅವ್ರ ಭೂಮಿನ ಇಟ್ಕೊಬಹುದು. ಸರ್ಕಾರ ಯಾವುದೇ ರೀತಿಯಾದಂತ ಒತ್ತಡವನ್ನ ಹಾಕುದಿಲ್ಲ. ಓಕೆ. ಸೊ ಅದು ಬಿಡಿ, ಅದು ಅಧಿಕೃತ ನಿಲುವು. ಒಳಗೊಳಗೆ ಪ್ರೆಷರ್ ಹಾಕ್ಸೋ ರೀತಿಯಲ್ಲಿ ಹಾಕಿಸ್ತಾರೆ. ಇದು ಯಾವುದೇ ಸರ್ಕಾರ ಇರ್ಲಿ, ಸರ್ಕಾರ ಭೂಮಿ ಪಡ್ಕೊಳ್ಬೇಕಂದ್ರೆ ಸ್ಥಳೀಯ ನಾಯಕರಿಂದ ಹಿಡಿದು ಏನೇನೋ ಒತ್ತಡಗಳು ಅದು ಮಾಡಿಸ್ತಾರೆ, ಅದೆಲ್ಲ ಬೇರೆ ವಿಚಾರ. ಈಗ ಈ 2 ತಿಂಗಳ ಸಮಿತಿ ವರದಿ ಅದು ನಿಜವಾಗ್ಲೂ ಸಹ ಜಾರಿಗೆ ಬರುತ್ತಾ? ಅಂದ್ರೆ ಈ ಯೋಜನೆಯನ್ನ ಮುಂದುವರಿಸ್ತಾರೆ? ಯಾಕೆಂದ್ರೆ ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಲೆವೆಲ್ ಇಂದಾನೇ ಒಂದು ಸಂದೇಶ ಬಂದಿದೆ. ಇನ್ನು ನಮಗೆ 2 ವರ್ಷಕ್ಕಿಂತ ಕಡಿಮೆ ಇದೆ ಚುನಾವಣೆ. ಈ ಸಂದರ್ಭದಲ್ಲಿ ರೈತರ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಕಾಗಿಲ್ಲ. ಸದ್ಯಕ್ಕೆ ಒಂದು ಸಮಿತಿ ಅಂತ ಮಾಡಿ ಆ ವರದಿ ತಗೊಂಡು ಅದನ್ನ ಹಾಗೆ ಇಟ್ಟಿರಿ, 2028 ನಂತರ ನೋಡ್ಕೊಳ್ಳೋಣ ಅಂತ. ಸೊ ಈ ರೀತಿಯಾದಂತಹದ್ದು ಏನಾದ್ರು ನಡೀತಾ ಇದೆಯಾ ಅಲ್ಲಿ? ಸರ್, 23 ಹಿಂದೆ ನಾವು ವಿರೋಧ ಪಕ್ಷದಲ್ಲಿ ಇದ್ವಲ್ವ ಸರ್, ನಾವು ರೈತರು ಧ್ವನಿಯಾಗಿ ಹೋರಾಟ ಮಾಡಿದೀವಿ ಸರ್, ದೇಶಾದ್ಯಂತ ಮಾಡಿದೀವಿ ಸರ್, ಮತ್ತೆ ಅಧಿಕಾರಕ್ಕೆ ಬಂದಿದೀವಿ ಸರ್. ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದನೇ ನಾವು ನಮ್ಮ ಗ್ಯಾರಂಟಿಗಳನ್ನ, ಇದೇ ರೈತರ ಬದುಕನ್ನ ಕಟ್ಕೊಡುವಂತ ಕೆಲಸವನ್ನ ನಾವು ಮಾಡಿದೀವಿ ಸರ್. ಮನಮೋಹನ್ ಸಿಂಗ್ ಅವರಿದ್ದಾಗ 74,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವಂತ ಕಾರ್ಯಕ್ರಮವನ್ನು ನಾವೇ ಮಾಡಿದೀವಿ ಸರ್. ನೆರೆಗಾ ಅಂತ ಸ್ಕೀಮ್ ತಂದು ಇವತ್ತು ಅದಕ್ಕೂ ಮರಣ ಶಾಸನವನ್ನ ಈ ಬಿಜೆಪಿ NDA ಅವ್ರು ಮಾಡಿದ್ದಾರೆ. ಅದೇನೋ ಜಿ ರಾಮ್ಜಿ ಅಂತ ಮಾಡ್ಕೊಂಡು ಕರ್ನಾಟಕಕ್ಕೆ ಅವರ ಪರಿಹಾರ ಕೂಡ ಹಣನು 600 ಕೋಟಿ ರೂಪಾಯಿ ಕೊಟ್ಟಿಲ್ಲ. ರೈತನಿಗೆ ಅವನ ದುಡಿಮೆಗೆ ಒಂದು ಕೂಲಿ ಕೊಡುವಂತ ಸಮಾನತೆ, ಅದರಲ್ಲೂ ಹೆಣ್ಣು ಗಂಡು ಎಲ್ಲ ಜಾತಿ ಎಲ್ಲರಿಗೂ ಸೇರ್ಬಿಟ್ಟು ಸಮಾನವಾಗಿ ಕೂಲಿ ಕೊಡುವಂತ ಕಾರ್ಯಕ್ರಮವನ್ನ ನಾವು ಮಾಡಿದವರು. ನಾವು ರೈತರ ವಿರುದ್ಧವಾಗಿಲ್ಲ ಸರ್. ನಮ್ಮ ಹೈಕಮಾಂಡ್ ಇಂದ ಆತರ ಏನೂ ಇಲ್ಲ. ಏನಿದೆ ನ್ಯಾಯಯುತವಾಗಿ ಕೊಡೋರು ಅವ್ರ ಪರಿಹಾರನ ಪಡ್ಕೊಬಹುದು, ಇಲ್ಲ ಅಂದವರು ಅವ್ರ ಭೂಮಿನ ಇಟ್ಕೊಬಹುದು ಸರ್. ಸೊ ಒಟ್ನಲ್ಲಿ ರೈತರನ್ನ ಸಮಾಧಾನ ಮಾಡಿ ಅವರ ಒಪ್ಪಿಗೆ ಇದ್ರೆ ಮಾತ್ರ ನೀವು ಸರ್ಕಾರ ಮುಂದಕ್ಕೆ ಹೋಗುತ್ತೆ, ಇಲ್ಲದೆ ಹೋದ್ರೆ ಹೋಗಲ್ಲ ಅನ್ನುವಂತ ಆಶ್ವಾಸನೆ ನೀವು ಕೊಡಬಲ್ರಿ? ಖಂಡಿತ ಸರ್. ಅದ್ರ ಜೊತೆಗೆ ನಂದೊಂದ್ 2-3 ಪ್ರಶ್ನೆ ಇದೆ. ಇವತ್ತು ನೀವು ಬಿಡದಿ ಬಗ್ಗೆ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಬಿಡದಿ ನಮ್ ಕರ್ನಾಟಕದಲ್ಲಿ ಇದೆಯಲ್ಲ, ಹರದನಹಳ್ಳಿ ದೇವೇಗೌಡರು ಜನ್ಮಸ್ಥಳ ಬಂದು ಹಾಸನ ಜಿಲ್ಲೆ ಅಲ್ವಾ? ಇವತ್ತು ಬಿಡದಿ ಮೇಲೆ ಅಪ್ಪ, ಮಗ, ಮೊಮ್ಮಗ ಎಲ್ಲರೂ ಬಂದ್ಬಿಟ್ಟು ಟಾಮ್ 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 ಅಂತ ಇದಾರಲ್ಲ. ಹಾಸನ ಜನ ಏನ್ ಪಾಪ ಮಾಡಿದ್ರು? ಹಾಸನ ಜನನೇ ಅವತ್ತು, ಇವತ್ತೇನಾದ್ರೂ ದೇವೇಗೌಡರು ಹಿರಿಯರು 94ರಲ್ಲಿ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಹಾಸನ ಜನ ಕಾರಣ, 96ರಲ್ಲಿ ಅವ್ರು ದೇಶದ ಪ್ರಧಾನಿ ಆಗೋದಕ್ಕೂ ಹಾಸನ ಜನನೇ ಕಾರಣ. ಅದೇ ಹಾಸನ ಜನ ಇವರು ಪ್ರಧಾನಿ ಆದಾಗಿಂದ ಇನ್ನ ಏರ್ಪೋರ್ಟಿನ ಕನ್ಸನ್ನ ತೋರಿಸ್ಕೊಂಡು ಯಾವ ತರ ಕನ್ಸನ್ ಕಟ್ಕೊಂಡಿದ್ರು ಗೊತ್ತಾ ಸರ್? ನೀವೆಲ್ಲ ಆಲೂಗೆಡ್ಡೆ ಬೆಳಿತೀರಾ,
ಈ ಆಲೂಗೆಡ್ಡೆನ ಏರ್ಪೋರ್ಟ್ ಇಂದ ನಾವು ವಿದೇಶಕ್ಕೆ ಕಳಿಸಿದ್ರೆ ಬಂಪರ್ ಬೆಲೆ, ಬಂಗಾರದ ಬೆಲೆ ಅಂತೇಳಿ ಆ ಬಂಗಾರದ ಆಲೂಗೆಡ್ಡೆನ ತಾಬಂದು ಎಲ್ಲರ ತಲೆ ಮೇಲೆ ಇಟ್ರು ಸರ್. ಇವತ್ತಿನ ತನಕ ಒಂದೇ ಒಂದು ವಿಮಾನ ಏರ್ಪೋರ್ಟೇ ಕಂಪ್ಲೀಟ್ ಆಗಿಲ್ಲ. ನಾನು ಹೇಳ್ತಿರೋದು ಇವತ್ತೆಷ್ಟು ಹೇಳಿ, 30 ವರ್ಷಗಳ ನಂತರ ನಾ ಮಾತಾಡ್ತಾ ಇರೋದು. ಅದ್ರ ಸುತ್ತಮುತ್ತ ಇರೋ 150 ಕುಟುಂಬಗಳಿಗೆ ಈವನ್ ಟುಡೇ ಪರಿಹಾರ ಕೊಟ್ಟಿಲ್ಲ, ಅವರ ಬದುಕನ್ನ ಕಟ್ಕೊಟ್ಟಿಲ್ಲ. ಒಂದು ಅದೇ ಹರದನಹಳ್ಳಿ ಇಲ್ಲಿ ಜನ್ಮ ತಾಳಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವ್ರಿಗೂ ಸಮೇತ ಪ್ರಶ್ನೆ, ಅಣ್ಣ ಕುಮಾರಣ್ಣ, ನೀವು ಮುಖ್ಯಮಂತ್ರಿ ಆಗಿದ್ರಿ, ನಿಮ್ಮ ಅಣ್ಣನೇ ಮಂತ್ರಿ ಆಗಿದ್ರು, 2006ರಲ್ಲಿ ನೀವು IIT-ನೇನೋ ತಾಂಬತ್ತೀವಿ ಅಂತೇಳಿ ಅದೇ ತರ ಇನ್ನೊಂದು ಚಿನ್ನದ ಆಲೂಗೆಡ್ಡೆ ಇಟ್ರಲ್ಲ ಹಾಸನದ ರೈತರ ಮೇಲೆ, 1300 ಎಕರೆಯನ್ನ ನೀವು ಅಕ್ವೈರ್ ಮಾಡ್ಕೊಂಡ್ರಲ್ಲ, ಇವತ್ತಿನ ತನಕ ₹1 ಪರಿಹಾರ ಏನಾದ್ರು ಕೊಟ್ಟಿದ್ದೀರಾ ಅಣ್ಣ ಅವ್ರಿಗೆ? ಬಿಡ್ದಿಯವ್ರ ಬಗ್ಗೆ ಮಾತಾಡ್ತಾ ಇದಿರಲ್ಲ. ಇವತ್ತಿನ ತನಕ ಏನಾದ್ರು ಅವರಿಗೆ ಅದೇನು ಬದ್ಲಿ ಜಾಗ ಕೊಡುವಂತ ಕೆಲಸ ಮಾಡಿದಿರ ಕುಮಾರಣ್ಣ? ಇವತ್ತಿನ ತನಕ ಏನಾದ್ರು ಅವ್ರಿಗೆ 50-50 ಅನುಪಾತದಲ್ಲಿ ಜಾಗನ ಅದೇನೋ ಕಮರ್ಷಿಯಲ್ ಆದ್ರೆ ಅಥವಾ ಇವರಿಗೆ ರೆಸಿಡೆನ್ಷಿಯಲ್ ಮಾಡ್ಕೊಳಕ್ಕೆ ಏನಾದ್ರು ಜಾಗವನ್ನೇನಾದ್ರು ಕೊಟ್ಟಿದಿರಾ ಕುಮಾರಣ್ಣ? ಅದು ನಿಮ್ ಕನ್ಸಿನ ಕೂಸಲ್ವಾ? ಯಾಕೆ ಹಾಸನ ರೈತರ ಕೈಲಿ ಪರ್ಕೆನೂ ಬರಲ್ಲ? ಯಾಕೆ ಹಾಸನದವ್ರ ಕೈಲಿ ಇದು ಬರಲ್ಲ? ಯಾಕೆಂದ್ರೆ ರೈತರು ಯಾವಾಗ್ಲೂ ಶಾಂತವಾಗಿರುವಂತವ್ರು, ನನಗೆ ಹಿಂದೆಲ್ಲ ನಾಳೆ ಒಳ್ಳೇದ್ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಬಿಡದಿನಲ್ಲಿ ನೀವ್ ಏನ್ ಮಾಡಿದ್ರಿ ಕುಮಾರಣ್ಣ? ನಿಮ್ದೇ ಕುತಂತ್ರ ಅಲ್ವಾ? ಇವತ್ ನೋಡಿದ್ರೆ ನನ್ ಮೇಲ್ ಬೇಕಿರೋ ಕೇಸ್ ಹಾಕಿ ನಾನು ಇರ್ಲೇ ಇಲ್ಲ, ವೆಸ್ಟ್ ಬೆಂಗಾಲ್ ಇದ್ದೆ ಅಂತೇಳಿ ಯಾಕೆ ಈ ನಾಟಕಗಳನ್ನ ಮಾಡ್ತಾ ಇದೀರಿ ಅನ್ನುವಂತ ಪ್ರಶ್ನೆ ಏನಾಯ್ತದ. ಬಿಡದಿ ಹೆಣ್ಮಕ್ಳು ನೋವೇ ಸ್ವಾಮಿ, ಬಿಡದಿ ರೈತರು ಹೆಣ್ಮಕ್ಳು ನೋವೇ ಸ್ವಾಮಿ. ಇವತ್ತು ಕುಮಾರಣ್ಣವರು, ದೇವೇಗೌಡರು ಮತ್ತೆ ಅವರ ಕುಮಾರಸ್ವಾಮಿ ಅವರ ಮಗ ಬಂದು ಹೆಣ್ಮಕ್ಳ ಬಗ್ಗೆ ನೋವು ಆತಂಕ ಹೊಡೆದವ್ರು, ಅವರು ಹೊಡ್ತಾ ತಿಂದವ್ರ ಪಾಪ ಅಧಿಕಾರಿಗಳು. ಅಂತ ಒಂದು ಕನಿಕರ ಇದ್ದಿದ್ರೆ ಹಾಸನದಲ್ಲಿ 100 ಜನರು ಹೆಣ್ಮಕ್ಳದು ಅತ್ಯಾಚಾರ ಆಯ್ತಲ್ಲ, ನಿಮ್ಮ ಮನೆಗೆ ಅಣ್ಣ, ಸ್ವಾಮಿ, ಅಯ್ಯ, ಅಪ್ಪಾಜಿ ಅಂತ ಬರ್ತಾ ಇದ್ರಲ್ಲ, ನಿಮ್ಮನೆ ಕೆಲಸದವರು, ನಿಮ್ಮ ಪಕ್ಷದ ಕಾರ್ಯಕರ್ತರು, ನಿಮ್ಮ ಕುಟುಂಬದ ಕುಡಿಯ ಅತ್ಯಾಚಾರದ ಪ್ರಕರಣದಲ್ಲಿ ಜೀವಿತಾವಧಿ ತನಕ ಜೈಲಲ್ಲಿ ಇದ್ದಾರಲ್ಲ, ಒಂದು ದಿನಕ್ಕಾದ್ರೂ ಹೆಣ್ಣುಮಕ್ಳು ಬದುಕು ಹೈರಾಣಾಗಿ ಎಷ್ಟ್ ಜನ ಸೂಸೈಡ್ ಮಾಡ್ಕೊಂಡ್ರು, ಎಷ್ಟ್ ಜನ ಡೈವರ್ಸ್ ಗಳಾಗೋಯ್ತು, ಎಷ್ಟ್ ಜನ ಊರ್ ಬಿಟ್ಟು ಹೋಗಿದಾರೋ, ಎಷ್ಟೋ ಜನ ಮನೆ ಖಾಲಿ ಮಾಡ್ಕೊಂಡು ಹೋಗಿದಾರೆ ಅಂತ ಹಾಸನ ಕಡೆ ಮಾತಾಡ್ತಾ ಇದ್ರಲ್ಲ. ನಿಮಗೆ ಅಂತಃಕರಣ, ನಿಮಗೆ ಮನುಷ್ಯತ್ವ, ನಿಮ್ಗೆ ಮಾನವೀಯತೆ ಇದ್ದಿದ್ರೆ ಒಂದು ದಿನಕ್ಕಾದ್ರೂ ಇವತ್ತು ಬಿಡದಿಯ ಬಗ್ಗೆ ಕಣ್ಣಲ್ಲಿ ನೀರ್ ಹಾಕುವಂತವ್ರು, ಮೊಸಳೆ ಕಣ್ಣೀರು, ಹಾಸನದಲ್ಲಿ ಯಾಕೆ ಹೆಣ್ಮಕ್ಳ ವಿಚಾರದಲ್ಲಿ ಇವತ್ತಿನ ತನಕ ಅವ್ರ ಬದುಕೇನಾಯ್ತು? ಬೇರೆ ಪಕ್ಷದವರಲ್ಲ, ನಿಮ್ಮ ಪಕ್ಷದ ಶಲ್ಯ ಹಾಕೊಂಡು ನಿಮ್ಮ ಮನೆ ಪಾತ್ರ ತೊಳೆಯಕ್ ಬರ್ತಿದ್ದವ್ರನ್ನು ಬಿಡದನೆ ಆ ರೀತಿಯಾದಂತ ಹೀನಸ್ ಕೃತ್ಯ ಆದ್ರೂ ಸಮೇತ ಇವತ್ತಿನ ತನಕ ಪಿಟಿಕ್ ಅಂದಿಲ್ದವ್ರು ಇಲ್ಲಿ ರಾಜಕೀಯ ಲಾಭಕ್ಕೆ ಬಂದ್ಬಿಟ್ಟು ಬಿಡದಿನಲ್ಲಿ ಮಾತಾಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಹೇಳ್ತಾ, ಸ್ವಾಮಿ, ನಾನು ಅವಾಗ್ಲೇ ಹೇಳ್ದೆ, ನಾನು ಹೇಳಲೇಬೇಕು. ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ತನಕ ಎಲ್ಲೋಗಿದ್ರು ಇವರು ಎಲ್ಲರೂ? ಯಾಕೆ ಮಾತಾಡ್ತಾ ಇರ್ಲಿಲ್ಲ? ಹಿಂದೊಮ್ಮೆ SM ಕೃಷ್ಣ ಅವರು ಈ ರಾಜ್ಯಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಸನ್ನಿವೇಶ ಬಂದಿತ್ತು ಸ್ವಾಮಿ. ಒಕ್ಕಲಿಗರೇ ತಾನೇ, ಇವ್ರ ಸಮುದಾಯದವರಲ್ವಾ? ಅವ್ರನ್ನ ಆಗೋದಕ್ ಬಿಟ್ರ? 2004ರಲ್ಲಿ ಇದೇ DK ಶಿವಕುಮಾರ್ ಅವರು ಮಂತ್ರಿ ಆಗುವಂತ ಅವಕಾಶ ಇತ್ತಲ್ಲ ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ, ಅವತ್ತು ಯಾರು ತಪ್ಪಿಸಿದ್ದು? ಇದೇ ಹೇಳ್ಬೇಕಾ ಸರ್ ಹೆಸರುಗಳನ್ನ? G ಮಾದೇಗೌಡರು ಅಂತ ನಿಜವಾದ ಹೋರಾಟಗಾರರು, ಅವ್ರನ್ನ ಯಾವ ರೀತಿ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಶಿವರಾಮೇಗೌಡರು ಅಂತ ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸಕ್ಕೆ ಅವ್ರದೇ ಪಕ್ಷದಲ್ಲಿ ಇಟ್ಕೊಂಡು ಅವರೇ ಸುಳ್ಳು ಆರೋಪಗಳನ್ನ ಮಾಡಿ ಅವ್ರನ್ನ ಹೆಣಿಯುವಂತ ಕೆಲಸವನ್ನ ಯಾವ ರೀತಿ ಮಾಡಿದ್ರು. ಇವತ್ತು YK ರಾಮಯ್ಯನವ್ರನ್ನ ಯಾವ ರೀತಿ ಒಂದು ರಾಜಕೀಯ ನೇಪಥ್ಯಕ್ಕೆ ಕಳಿಸುವಂತ ಕೆಲಸ ಮಾಡಿದ್ರು. ನಾಗೇಗೌಡ್ರನ್ನ ಯಾವ ರೀತಿ ನೇಪಥ್ಯ ಕಳಿಸುವಂತ ಕೆಲಸ ಮಾಡಿದ್ರು. ನಂಜೇಗೌಡ್ರನ್ನ ಯಾವ ರೀತಿ ಇವರು ನೇಪಥ್ಯಕ್ಕೆ ಕಳಿಸುವಂತ ಕೆಲಸ ಮಾಡಿದ್ರು. ಚನ್ನಪಟ್ಟಣ ವರದೇಗೌಡ್ರಿಗೆ ಯಾವ ರೀತಿ ರಾಜಕೀಯವಾದಂತ ಕಿರುಕುಳ ಕೊಟ್ರು. ಕೌಡಳ್ಳಿ ಶಂಕರೇಗೌಡ್ರಿಗೆ ಯಾವ ರೀತಿ ರಾಜಕೀಯವಾದಂತ ಕಿರುಕುಳ. ಇದೇ BN ಬಚ್ಚೇಗೌಡರು ಅವ್ರ ಪಕ್ಷ ಬಿಟ್ಟು ಬಿಜೆಪಿಗೆ ಹೋಗೊಂಡು ಟಿವಿನಲ್ಲಿ ಕೂತ್ ಮಾತಾಡಿದ್ದೇ ತಡ BN ಬಚ್ಚೇಗೌಡ್ರನ್ನ ಹಣಿಬೇಕು ಅಂತ ಹೇಳ್ಬಿಟ್ಟು ಇದೇ ಕುಮಾರಸ್ವಾಮಿ ದಂಡೆತ್ತು ಹೋಗಿ ಅಲ್ಲಿ ಚಿಕ್ಕಬಳ್ಳಾಪುರ ಚುನಾವಣೆಗೆ ನಿಂತಿರೋದು ಈ ಜನ ಮರ್ತಿದಾರ. ಚಿಕ್ಕಬಳ್ಳಾಪುರದ ಬಚ್ಚೇಗೌಡ್ರು ಅಂತ ಇನ್ನೊಬ್ರು ಸ್ವಾಮಿ, ಅವ್ರನ್ನ ಇವ್ರು ಬಿಟ್ಟಿದಾರ. ವೇಮಗಲ್ ಬೈರೇಗೌಡ್ರು ಅವ್ರೇನಾದ್ರು ಇವ್ರ ಪಕ್ಷದಲ್ಲಿ ಏನಾದ್ರು ಮುಂದಕ್ಕೆ ಬರೋದಕ್ಕಾಯ್ತಾ? ಇವತ್ತು ಇವರು ಬೈರೇಗೌಡರು ನಮ್ಮಲ್ಲಿ ಮಂತ್ರಿಯಾಗಿ ಉನ್ನತ ಸ್ಥಾನ, ಅವ್ರನ್ನೂ ಬಿಡ್ತಿಲ್ಲ ಕುಮಾರಸ್ವಾಮಿ. ದಿನ ಬೆಳಗಾದ್ರೆ ಬಂದು ಅವ್ರ ಬಗ್ಗೆನು ಮಾತಾಡ್ತಾ ಇದಾರಲ್ಲ. ಹಾಸನದ ಹನುಮೇಗೌಡ್ರು ಅವ್ರಿಗೆಷ್ಟು ಕಿರುಕುಳ. ಹಾಸನದ ಪುಡ್ಸಾಮ್ಗೌಡ್ರು ಅವ್ರ ಮೊಮ್ಮಗನ ಮೇಲೆಲ್ಲ ಇವತ್ತಿಗೂ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದಿದ್ದೆ, ಆದ್ರೆ ಪುಡ್ಸಾಮ್ಗೌಡ್ರು ಕೋಪನ ಇವತ್ತಿನ ತನಕ ಬಂದು ಇವ್ರ ಮೇಲೆ ಹಾಕ್ತಾ ಇದಾರಲ್ಲ. ಶ್ರೀಕಂಠೇಗೌಡ್ರು ಅಂತ ಇನ್ನೊಬ್ರು ಒಕ್ಕಲಿಗರು ನಾಯಕರಿದ್ರು ಸ್ವಾಮಿ, ಅವ್ರಿಗೆ ನಿಲ್ಲದ ಕಿರುಕುಳ ಕೊಟ್ರು. DB ಚಂದ್ರೇಗೌಡ್ರು ಅಂತ ಒಕ್ಕಲಿಗರು ನಾಯಕರು ಸ್ವಾಮಿ, ನಾವು ನೋಡಿದ್ವಲ್ಲ. BL ಶಂಕರ್ ಅಂದ್ರೆ ದಿನ ಇವ್ರನ್ನ ಜಪಿಸ್ತಾ ಇದ್ದಂತ ಒಬ್ಬ ಒಳ್ಳೆ ನಾಯಕ, ಉತ್ತಮ ವಾಗ್ಮಿ. ಯಾರಾದ್ರೂ ನಿಮ್ಮ ಪಕ್ಷದಲ್ಲಿ ಚೆನ್ನಿಗಪ್ಪ ಅವರು, ಗುಬ್ಬಿ ವಾಸು ಅವರು, ಕಾಂತರಾಜು ಅವರು, ಶಿವಲಿಂಗೇಗೌಡ್ರು,
ಚಲುವರಾಯ ಸ್ವಾಮಿ ಅವರು ಇವ್ರು ಅವತ್ತು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇವರೆಲ್ಲ ಜೊತೆಗಿದ್ರಲ್ಲ, ಅದೇ ಬಾಲಣ್ಣವರು ಒಕ್ಕಲಿಗರಲ್ವಾ ಸ್ವಾಮಿ. ಇನ್ನ ಎಷ್ಟು ಹೆಸರುಗಳು ಬೇಕು ಗೊತ್ತಾ? ನಾನು ಹೇಳಿದ್ ಬರೀ ಒಕ್ಕಲಿಗರಲ್ವಾ. ಯಾಕೆ ಇವತ್ತು ನಿಮ್ಮ ಸಮುದಾಯದ ಒಬ್ರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತಂದ್ರೆ ಎಷ್ಟು ಖುಷಿ ಪಡ್ಬೋದಿತ್ತು ನೀವು. ನಾನು ಯಾವತ್ತೂ ಜಾತಿವಾದಿ ಅಲ್ಲ ಸರ್. ಆದ್ರೂ ಸಮೇತ ಒಂದು ಸಮುದಾಯದ ವಿಚಾರ ಬಂದಾಗ ಈ ಮಟ್ಟದ ದ್ವೇಷ, ಈ ಮಟ್ಟದ ಅಸೂಯೆ, ನಿಮ್ಮ ಪಾಪದ ಕೂಸನ್ನ ತಗೊಂಬಂದು ಇನ್ನೊಬ್ರು ಮೂತಿಗೆ ಒರೆಸ್ತೀನಿ ಅಂತಂದ್ರೆ ಯಶಸ್ಸು ಕಾಣ್ಲಿಕ್ಕೆ ಆಗುದಿಲ್ಲ ಕುಮಾರಣ್ಣ. ನೀವಷ್ಟೇ ಅಲ್ಲ, ಜನತಾ ಪರಿವಾರ ಅಂತಿತ್ತಲ್ಲ ನಿಮ್ದು, ಜೆಡಿಎಸ್ ಬಿಫೋರು. ಎಂತೆಂತ ಘಟಾನುಘಟಿಗಳು ಒಬ್ರಾದ್ರೂ ನಿಮ್ ಪಕ್ಷದಲ್ಲಿ ಇದಾರ? ನಾ ಮೊದ್ಲು ಒಕ್ಕಲಿಗರು ನಾಯಕರು ಹೇಳಿದ್ನಲ್ಲ ಸರ್, ಇವ್ರ ಪಕ್ಷದಲ್ಲಿ ಕುರುಬಾ ಸಮುದಾಯದ ವಿಶ್ವನಾಥನ್ ಅವರು ಅಧ್ಯಕ್ಷರಾಗಿದ್ರು, ರಾಜ್ಯಾಧ್ಯಕ್ಷರು. ಇವ್ರ ಪಕ್ಷದಲ್ಲಿ ಸಿಎಂ ಇಬ್ರಾಹಿಂ ಅಂತೇಳಿ ರಾಜ್ಯಾಧ್ಯಕ್ಷ ಆಗಿದ್ರು, ಮುಸಲ್ಮಾನ್ ಸಮುದಾಯದವರು. ಇವ್ರ ಪಕ್ಷದಲ್ಲಿ ಎಚ್.ಕೆ. ಕುಮಾರಸ್ವಾಮಿ ಅಂತ ದಲಿತ ಸಮುದಾಯದ ರಾಜ್ಯಾಧ್ಯಕ್ಷರಾಗಿದ್ರು. ಕೃಷ್ಣಪ್ಪ ಅವರು ಯಾದವ ಸಮುದಾಯದ ರಾಜ್ಯಾಧ್ಯಕ್ಷರಾಗಿದ್ರು, ಅವ್ರು ಚುನಾವಣಾ ಸಂದರ್ಭದಲ್ಲೇ ತೀರ್ಕೊಂಡ್ರು. ಇನ್ನೊಬ್ರು ಮಿರೋಜುದ್ದೀನ್ ಪಾಟೀಲ್ ಅಂತ ಬೀದರ್ ಭಾಗದವ್ರು ಅವರು ಆಗಿದ್ರು, ಅವರು ಅಧ್ಯಕ್ಷ ಇದ್ದಾಗಲೇ ತೀರ್ಕೊಂಡ್ರು. ಯಾವ ತರ ಕಿರುಕುಳ ಏನೋ ಗೊತ್ತಿಲ್ಲ. ಆದ್ರೆ ಇಷ್ಟು ಜನ ರಾಜ್ಯಾಧ್ಯಕ್ಷಗಳನ್ನ ನೀವ್ ಯಾಕೆ ನಿಮ್ ಪಕ್ಷದಲ್ಲಿ ಮುಂದುವರಿಯೋದಕ್ ಬಿಡ್ಲಿಲ್ಲ? ಇವತ್ತು ನಿಮ್ಮಲ್ಲಿ ನಾಯಕರು ಹಂಗೇನಾದ್ರು ಇತ್ತು ಅಂದಿದ್ರೆ ನೀವು ಯಾಕೆ ನಿಮ್ಮ ರಾಷ್ಟ್ರಾಧ್ಯಕ್ಷ ನಿಮ್ಮನೆಗೆ ಇಟ್ಕೊಂಡು, ರಾಜ್ಯಾಧ್ಯಕ್ಷ ನಿಮ್ಮನೆಗೆ ಇಟ್ಕೊಂಡು, ಯೋಗ ಘಟಕವನ್ನ ನಿಮ್ಮನೆಗೆ ಇಟ್ಕೊಂಡು, ಏನ್ ನಿಮ್ಮ ಪಕ್ಷಕ್ಕೆ ಕೆಲಸ ಮಾಡೋ ನಾಯಕರೆಲ್ಲ ನಿಮ್ಮನೆ ಜೀತದಾಳ ಅಂತ ನೀವು ಅನ್ಕೊಂಡಿದ್ರೆ, ಅಥವಾ ನಿಮ್ಮ ಕಾರ್ಯಕರ್ತರಿಗೆ ಯಾವತ್ತಾದ್ರೂ ಅವಕಾಶಗಳನ್ನ ಕೊಟ್ಟಿದ್ದೀರಾ? ಸರ್, ನಾನು ಚಿಕ್ಕ ಉದಾಹರಣೆ ಹೇಳ್ತೀನಿ, ನಾನು ಮುಗಿಸ್ಬಿಡ್ತೀನಿ ಸರ್. ಈ ರಾಜಕೀಯ ವೈಷಮ್ಯ ಎಲ್ಲಿ ತನಕ ಹೋಗಿ ತಲುಪಿದೆ ಅಂದ್ರೆ, ನಾನು 4 ಜನರ ರಾಜಕೀಯ ಊರುಗಳನ್ನ ಹೇಳ್ತೀನಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಎಲ್ಲಿ ಬೇಕಿರೋ ಚುನಾವಣೆಗೆ ನಿಲ್ಬಹುದು. ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಹೊಳೆ ನರಸೀಪುರ ಬಿಟ್ರು, ಮಗನು ಕೊಟ್ರು. ಹಾಸನಕ್ಕೆ ಬಂದ್ರು, ಹಾಸನ ಬಿಟ್ರು, ಹಾಸನ ಮೊಮ್ಮಗು ಕೊಟ್ರು. ಸೊ ಕನಕ್ಪುರಕ್ಕೆ ಹೋಗ್ತಾರೆ ಇನ್ನೊಂದ್ಸರಿ, ಮತ್ತೆ ಅಲ್ಲಿಂದ ಸೀದಾ ಏನ್ ಮಾಡ್ತಾರೆ, ಹಾಸನಕ್ಕೆ ಬರ್ತಾರೆ. ಮತ್ತೆ ಅಲ್ಲಿ ಇದು ನೆಕ್ಸ್ಟ್ ಟೈಮ್ ಬರೋದು ಮೊಮ್ಮಗನಿಗೆ. ಆ ಮೊಮ್ಮಗನಿಗೋಸ್ಕರ ಅದನ್ನ ತ್ಯಾಗ ಮಾಡಿ ತುಮಕೂರಿಗೆ ಬರ್ತಾರೆ. ಆಯ್ತು, ಎಷ್ಟು ಕ್ಷೇತ್ರ ಅದು ಸರ್? 6-7 ಕ್ಷೇತ್ರ, 5 ಕ್ಷೇತ್ರ ಆಯ್ತಲ್ವಾ ಸರ್? ಕುಮಾರಸ್ವಾಮಿ ಅವರು ಎಲ್ಲೆಲ್ಲಿ ಇವರಿಗೆ ಒಂದ್ ಕಡೆ ಇವ್ರ ಧರ್ಮಪತ್ನಿನ ಕರ್ಕೊಂಡೋಗಿ ಮಧುಗಿರಿಗೂ ಅನಿತಕ್ಕಂಗೂ ಏನ್ ಸಂಬಂಧನು? ನಾನ್ ನಿಮ್ಮ ಮನೆ ಮಗಳು, ನಾನ್ ನಿಮ್ಮ ಮಗಳು ಮಾರುತ್ರು ಮಧುಗಿರಿನ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಬಂದ್ರು, ಯಾರ ಮೇಲೆ? ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ, ಸುರೇಶ್ ಅವ್ರ ಮೇಲೆ. ಮತ್ತೆ ರಾಮನಗರ, ಚನ್ನಪಟ್ಟಣ, ರಾಮನಗರ. ಕುಮಾರಣ್ಣ, ನೀವು ಒಂದು ಕ್ಷೇತ್ರದಲ್ಲಿ ಯಾವತ್ತಾರು ಇದ್ದೀರಾ? ನೀವು ಹೋಗ್ತೀರಾ ಸಾತ್ನೂರು, ಕನಕಪುರ ಲೋಕಸಭೆ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಕ್ಷೇತ್ರ. ಸೊ ಅದಾದ್ಮೇಲೆ ಬರ್ತೀರಾ ರಾಮನಗರ, ಆಮೇಲೆ ಹೋಗ್ತೀರಾ ಚನ್ನಪಟ್ಟಣ. ಅದೇ ರಾಮನಗರ ಜನ ನಿಮ್ಮನ್ನ ಗೆಲ್ಸಿದ್ರಲ್ಲ, ನಿಮಗ್ ಬದ್ಧತೆ ಇದ್ದಿದ್ರೆ ರಾಮನಗರ ಬಿಡದಿ ಅವ್ರ ಧ್ವನಿಯಾಗಿ ಅಲ್ಲೇ ಇವತ್ತು ವಿಧಾನಸೌಧದಲ್ಲಿ ಮಾತಾಡ್ಬೇಕಿತ್ತಲ್ಲ. ಎಲ್ಲ ಬಿಟ್ಟು ಮಂಡ್ಯಕ್ಕೆ ಯಾಕೆ ಹೋದ್ರಿ? ಲೆಕ್ಕ ಹಾಕಿ ಸರ್, ಎಷ್ಟು ಕ್ಷೇತ್ರ ಅದು ಇವ್ರದುವೆ. ಇನ್ನು ಅವ್ರ ಮಗನ್ನ 1 by 1 ಮಂಡ್ಯ. ಒಟ್ಟಿನಲ್ಲಿ ನೀವು ಹೇಳೋದು ವೈಯಕ್ತಿಕ ದ್ವೇಷಕ್ಕೆ ಯಾರನ್ನಾದ್ರೂ ಹೆಣಿಬೇಕು ಅಂತ ಸರ್. ನಾನು ಇಷ್ಟು ಜನ ಒಕ್ಕಲಿಗರು ನಾಯಕರು ಹೇಳಿದೀನಿ. ಅನ್ಯ ನಾಯಕರುಗಳ ಪಟ್ಟಿ ಕೊಡ್ಲಾ ಸರ್? ಸಿದ್ದರಾಮಯ್ಯನವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರನ್ನ ವೈಯಕ್ತಿಕವಾಗಿ ದ್ವೇಷ ಮಾಡೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡ್ತಿದ್ದಾರೆ. ಮಠವನ್ನೇ ಬಿಡ್ಲಿಲ್ಲ ಸರ್. ಅವತ್ತು 2 ಭಾಗ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಉಲ್ಲೇಖ ಆಗಿರೋದು, ನಾನೇನು ವಿಶೇಷವಾಗಿ ಹೇಳ್ತಾ ಇಲ್ಲ. ಒಟ್ಟಾರೆ ಇವ್ರು ಮಾತ್ರ ರಾಜಕೀಯದಲ್ಲಿ ಇರ್ಬೇಕು, ಇವ್ರಿಗೆ ಮಾತ್ರ ಎಲ್ಲ ಅಧಿಕಾರ ಸಿಗ್ಬೇಕು ಅಂತ ಒಂದು ಸಮುದಾಯ ಅಂತ ಸರ್ವ ಜಾತ್ಯತೀತ ಅನ್ನೋದಾಗಿದ್ರೆ, ಕೋಲಾರದಲ್ಲಿ ಒಬ್ರು ದಲಿತರು ಇವ್ರ ಪಕ್ಷದಲ್ಲೇ ಗೆದ್ದಿದ್ರಲ್ಲ. ಅಥವಾ ಕುಮಾರಸ್ವಾಮಿಗೆ ಅಂತ ಒಂದು ನೈತಿಕತೆ ಇದ್ದಿದ್ರೆ, ಪಕ್ಕದ ಮಂಡ್ಯ ಆಯ್ತು ಸ್ವಾಮಿ, ನೀವು ಮಂಡ್ಯದ ಸಂಸದರು ಮಂಡ್ಯ ಬಗ್ಗೆ ಮಾತಾಡಿ ಅಂತಂದ್ರೆ ಇವತ್ ನೀವು ಬಿಡ್ದಿ ಅಂತೀರಾ. ಅವತ್ ನೀವು ರಾಮನಗರದಲ್ಲಿದ್ದರು, ದೀನ ಬೆಳಗಾದ್ರೆ ಮಗನ್ ಸೋಲ್ಸಿರೋ ವಿಚಾರಕ್ಕೆ ಮಂಡ್ಯ ಸಂಸದರು ಹೀನಾಮಾನವಾಗಿ ನಿಂದಿಸ್ತಾ ಇದ್ರಿ. ಅವತ್ ನೀವು ಮಂಡ್ಯ ಜಪ್ಸಿದ್ರಿ, ಇವತ್ ನೀವು ಮಂಡ್ಯದವ್ರಾಗ್ಬಿಟ್ಟು ಅಲ್ಲಿ ಮೈ ಶುಗರ್ಸ್ ಬಗ್ಗೆ ಮಾತಿಲ್ಲ. ಕೇಂದ್ರ ಸಚಿವರಾಗ್ಬಿಟ್ಟು ಕರ್ನಾಟಕಕ್ಕೊಂದು ಕೇಂದ್ರದ ಯಾವುದೇ ಒಂದು ಕೈಗಾರಿಕೆ, ಕಾರ್ಖಾನೆ, ಉದ್ಯೋಗ ಎಂತದೂ ಇಲ್ಲ. ಬರೀ ಒಂದು ವೈಯಕ್ತಿಕ ದ್ವೇಷ, ಅಸೂಹೆ, ಏನೋ ಒಂದು ಸಾಧನೆ. ಇದ್ರಿಂದ ಯಾರು ಏನು ಸಾಧನೆ ಮಾಡಕ್ ಆಗುದಿಲ್ಲ ಸರ್. ಮತ್ತೆ ಬಿಜೆಪಿ ಕೊನೆದಾಗ ಹೇಳ್ತೀನಿ, ನಿಮಗೇನಾದ್ರು ನಾಚಿಕೆ, ಮಾನ, ಮರ್ಯಾದೆ ಅನ್ನೋದಿದ್ರೆ ಕೇಂದ್ರ ಸರ್ಕಾರದಿಂದ 15,400 ಕೋಟಿ ರೂಪಾಯಿ ಬರ ಪರಿಹಾರ ಕೊಡ್ಬೇಕು, ಮಾತಾಡಿ. ಕೇಂದ್ರದಿಂದ 12,257 ಕೋಟಿ ನೆರೆ ಪರಿಹಾರ ಕೊಡಬೇಕು, ಮಾತಾಡಿ. ಕೇಂದ್ರ ಸರ್ಕಾರದಿಂದ ನೆರೆಗದು 600 ಕೋಟಿ ರೂಪಾಯಿ ಬಾಕಿ ಇದೆ, ಮಾತಾಡಿ. ಕೇಂದ್ರ ಸರ್ಕಾರದಿಂದ ನೆಟ್ಟಿಗೆ ಏನು ರಸಗೊಬ್ಬರ ಬರ್ತಾ ಇಲ್ಲ, ಮಾತಾಡಿ. ನಿಮಗೇನೋ ಗಂಟ್ಲಲ್ಲಿ ಏನ್ ಹಾಕೊಂಡಿದ್ದೀರಾ? ರೈತರ ಬಗ್ಗೆ ಮಾತನಾಡೋದಾದ್ರೆ ಭದ್ರಾ ನೀರಾವರಿ ವಿಚಾರವಾಗಿ ಅದು ಘೋಷಣೆ ಆಗಿರೋ 5,400 ಕೋಟಿ ರೂಪಾಯಿ ಹಣದ ಬಗ್ಗೆ ಕೇಂದ್ರ ಸಚಿವರ ಶೋಭಕ್ಕ, ನಿಮ್ ಯೋಗ್ಯತೆಗೆ 12 ವರ್ಷದಿಂದ ನೀವು ಮಂತ್ರಿ ಆಗಿದ್ದೀರಲ್ಲ, ನಿಮ್ ಪೋರ್ಟ್ಫೋಲಿಯೋದಲ್ಲಿ ಒಂದು ಟಾಯ್ಲೆಟ್ ರೂಮ್ ಕಟ್ಟಕ್ಕಾಗಿಲ್ಲ, ಒಂದು ಬಸ್ ಸ್ಟ್ಯಾಂಡ್ ಕಟ್ಟಕ್ಕಾಗಿಲ್ಲ. ನೀವು ಇಲ್ಲಿ ಬಂದ್ಬಿಟ್ಟು ಯಾವ್ದಾರ ಹೆಣ ಬಿದ್ದಾಗ, ಯಾವ್ದಾರ ಇಂಥ ಇಶ್ಯೂ ಸಿಕ್ಕಿದಾಗ ನೀವು ಮಾತಾಡ್ತಿರಲ್ಲ. ಬಿಜೆಪಿಯವರು ಏನು ಆ ಸಮಾಧಿ ಮೇಲೆ 720 ಜನ ರೈತರನ್ನ ಕೊಂದಿರ್ತಕ್ಕಂಥ ಹಿನ್ನೆಲೆ ಉಳಿದವ್ರಿಗೆ ರೈತರ ಬಗ್ಗೆ ಯಾವುದೇ ರೀತಿಯಾದಂತ ಮಾತನಾಡುವಂತ ನೈತಿಕತೆ ಇಲ್ಲ. ನೀವು ಸಂಸದರಾಗಿ ಇಲ್ಲಿಂದ ಕಳ್ಸಿರೋದಕ್ಕೆ ಈ ನಾಡಿಗೆ ಏನಾದ್ರು ಕೊಡುಗೆ ಕೊಡುವಂತ ಕೆಲಸ ಮಾಡಿ. ಅವತ್ತು ನೀವು ನಿಮ್ಗೆ ಕುಮಾರಣ್ಣನ ಅವತ್ತು ನೀವು ವಿರೋಧ ಮಾಡ್ಬೋದಿತ್ತಲ್ಲ.
ಅಥವಾ ಇದೇ ಬಿಡದಿ ವಿಚಾರವಾಗಿ ಬೇಡ ಮಾಡಬೇಡಿ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಯಡಿಯೂರಪ್ಪನವ್ರು ಜೈಲಿಗೆ ಹೋದ್ರು? ಡಿನೋಟಿಫಿಕೇಶನ್ ಮಾಡಲ್ವಾ? ಯಾಕೆ ನೀವು ಮಾಡಿರೋ ಪಾಪಕ್ಕೆ ಇನ್ನೊಬ್ರು ಯಾರನ್ನಾರು ಜೈಲಿಗೆ ಹೋಗ್ಬೇಕಾ? ಆ ತರ ಅಲ್ಲ ಸರ್, ಇದೊಂದು ಸೂಕ್ಷ್ಮವಾದಂತ ವಿಚಾರ. ಸರ್ಕಾರ ಅದಕ್ಕೆ ಸರಿಯಾದ ಕ್ರಮವನ್ನ ಖಂಡಿತವಾಗ್ಲೂ ತಗೊಳ್ತೀವಿ. ಇನ್ನೊಂದು ಹೇಳ್ತೀನಿ ಸರ್, ಆಯ್ತು ಈ ಸರ್ವೆ ಗಿರ್ವೆ ಮತ್ತೆ ಇನ್ನೊಂದೆಲ್ಲ ಅಲ್ವಾ, ಆಯ್ತು ಇಲ್ಲಿ ಅಲ್ಲಿ ಹೆಣ್ಮಕ್ಳೆಲ್ಲ ಗಲಾಟೆಗೆ ಬಂದ್ರಲ್ಲ, ಕೇತ್ಕನಹಳ್ಳಿ 14 ಎಕರೆ ಸರ್ವೆಗಳಾಗಬೇಕಾದ್ರೆ ನಾವೇ ಸರ್ಕಾರ ಸರ್ವೆ ಮಾಡ್ಬೇಕಾದ್ರೆ ಕುಮಾರಣ್ಣ ಏನಾದ್ರು ಕೈಲಿ ದೊಣ್ಣೆ ಇಟ್ಕೊಂಡಿದ್ರ, ಅವ್ರ ಮಗ ಏನಾದ್ರು ಕೈಲಿ ಪರ್ಕೆ ಇಟ್ಕೊಂಡಿದ್ರ, ಅನಿತಕ್ಕನ ಕೈಲಿ ಏನೋ ಮೆಟ್ಟೆ ಏನಾದ್ರು ಇಟ್ಕೊಂಡಿದ್ರ? ಏನಿಲ್ಲ. ಸುಪ್ರೀಂ ಕೋರ್ಟ್ ಹೋದ್ರು, ಸ್ಟೇ ತಗೊಂಡ್ರು. ಇಲ್ಲಿ ನಿಮಗ್ ಸಮಸ್ಯೆ ಇದ್ರೆ ಕೋರ್ಟಿಗೆ ಕಳ್ಸಿ, ಕೋರ್ಟಿಗೆ ಹೋಗಿ ರೈತರು ಪರವಾಗಿ ನಿಂತ್ಕೊಳ್ಳಿ. ಇಲ್ಲಿ ಪಾಪದವ್ರೆಲ್ಲ ಜೈಲಿಗೆ ಹೋಗ್ಬೇಕಂತ, ನೀವು ಮಾತ್ರ ಆರಾಮಾಗಿರ್ಬೇಕಂತ. ಯಾಕೆ ಕೇತ್ಕನಹಳ್ಳಿ ಊರ್ನ ನೀವು ಇದೇ ರೆಡ್ ಝೋನಿಗೆ ಹಾಕ್ಲಿಲ್ಲ? ಯಾಕೆ ಗುಡಿಮಾವು ಅಲ್ಲಿ ಜಮೀನ ಇದಕ್ಕೆ ರೆಡ್ ಝೋನಿಗೆ ಹಾಕಿಲ್ಲ? ಗುಡಿಮಾವು ಸರ್ವೆ ನಂಬರ್ಲಿ ಯಾರ್ ಜಮೀನ್ ಇರೋದು? ರಾಮ್ಪುರದಲ್ಲಿ ಯಾರ್ ಜಮೀನ್ ಇರೋದು? ನೈ ಸುತ್ತಮುತ್ತ ಯಾರ್ ಜಮೀನ್ ಇರೋದು? ಯಾವ್ದಾದ್ರು ಒಂದಾದ್ರೂ ಇದೆಯಾ? ಬಿಡದಿಯಲ್ಲಿ ಮಡದಿ ಆಸ್ತಿ ಬಂದ ತಕ್ಷಣ ಕುಮಾರಣ್ಣ ಏನು ಕೆಂಡವಾಗಿ ಕೆರಳಿಯೇ ಬಿಟ್ಟರು. ಗೊತ್ತಾಯ್ತಲ್ಲ ನನ್ನ 32 ಎಕರೆ ನಂಗೆ ತಾಂಡ್ರದೇ ಗೊತ್ತಿಲ್ಲ ಅಂತಿದ್ರು. ತಾಂಡ್ರಬಹುದೇನೋ ಅಂತ ಪರಿಹಾರಕ್ಕೆ ಅವರೇ ಬಂದು ಕ್ಯೂ ಅಲ್ಲಿ ನಿಂತಿದ್ರು. ಇದು ವಾಸ್ತವಾಂಶ. ಇನ್ನು ಅವ್ರ ಮಗಂದೊಂದು 4 ಎಕರೆ ಅಂತೇನೋ ಬರ್ತಾ ಇದೆ. ಅಲ್ಲೆಲ್ಲ ಆಸ್ತಿಗಳು ಮಾಡ್ಕೊಂಡ್ರು ಕುಮಾರಸ್ವಾಮಿ ಅವರು. ನಿಮ್ ಜಾಗಗಳನ್ನ ಮಾತ್ರ ಬೇನಾಮಿ ಆಗಿರ್ಲಿ ಮತ್ತಿನ್ನೊಂದಾಗ್ಲಿ ಅದು ರೆಡ್ ಝೋನಿಗೆ ಬೇಡ, ಅದು ಈ ಟೌನ್ಶಿಪ್ ಬೇಡ, ಅದ್ರ ಹೊರಗಡೆ ಬಿಟ್ಟು ಒಳಗಡೆ ಪಾಪದವರೆಲ್ಲ ಟೌನ್ಶಿಪ್ ರೆಡ್ ಝೋನಿಗೆ ಬೇಕಾಗಿತ್ತ ಕುಮಾರಸ್ವಾಮಿ ಅವರೇ? ಫಸ್ಟ್ ರಾಜಕೀಯ ಅಸೂಹೆ ದ್ವೇಷ ಬಿಟ್ಟು ನಾಡಿಗೆ ಏನಾದ್ರು ಕೊಡುಗೆ ಕೊಟ್ಟು ಆ ರೈತರಿಗೆ ಏನಾದ್ರು ವಿಶೇಷ ಪ್ಯಾಕೇಜ್ ಕೊಡಿ. ಇದೇ ಬಿಡದಿ ರೈತರಿಗೆ ನಿಜವಾಗ್ಲೂ ಕಾಯಕಲ್ಪ ಇದ್ರೆ NDA ಅವರು ಇಷ್ಟು ಜನ ಮಂತ್ರಿ ಮಹೋದಯರು ಸೇರಿ ಬೇರೆ ಎಲ್ಲದಕ್ಕೂ ಆಮೇಲೆ ಬಿಡಿ, ಬಿಡದಿಗೆ ಒಂದು 5,000 ಕೋಟಿ ರೂಪಾಯಿ ರೈತರಿಗೆ ಅಂತ ಯಾವ್ದಾದ್ರು ವಿಶೇಷ ಪ್ಯಾಕೇಜ್ ತಂದು ಕೊಡಕ್ಕಾಗತ್ತಾ? ಕೊಡ್ಬೋದಲ್ವಾ? ಸುಮ್ಮನೆ ರೈತರನ್ನ ದಿಕ್ಸಪ್ಪುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಸೊ ಕೊನೆಯದಾಗಿ ಈ ಬಿಡದಿ ವಿಚಾರದಲ್ಲಿ ಅಲ್ಲಿನ ರೈತರಿಗೆ ಮೋಸ ಆಗಲ್ಲ ಅನ್ನೋ ಆಶ್ವಾಸನೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ. ಯಾಕಂದ್ರೆ ನಮಗೆ ರೈತರು, ಈ ದೇಶದಲ್ಲಿ ರೈತರ ಮೇಲೆ ಈ ಹಿಂದಿನಿಂದಲೂ ಯೋಜನೆಗಳ ಹೆಸರಿನಲ್ಲಿ ಯಾವ್ದಾವ್ದೋ ಹೆಸರಿನಲ್ಲಿ ದೌರ್ಜನ್ಯ ದಬ್ಬಾಳಿಕೆ ನಡ್ಕೊಂಡೇ ಬರ್ತಿದೆ, ಏನು ಹೊಸ್ತೇನಲ್ಲ. ಬಟ್ ಎಂಡ್ ಆಫ್ ದಿ ಡೇ ರೈತರು ಸೋಲ್ತಾನೆ ಬರ್ತಿದ್ದಾರೆ. ಸಾಕಷ್ಟು ಕಡೆ ಜಮೀನುಗಳನ್ನ ಕಳ್ಕೊಂಡಿದ್ದಾರೆ. ಒಂದು ಸಾರಿ ಜಮೀನು ಕಳ್ಕೊಂಡ್ರೆ ಅವರು ಜೀವನ ಪೂರ್ತಿ ಭೂರಹಿತರೆ. ನೀವು ಹೇಳಬಹುದು ನೀವು ಪರಿಹಾರ ಕೊಡ್ತೀವಿ ಇನ್ನೇನೋ ಕೊಡ್ತೀವಿ ಅಂತ, ಬಟ್ ಈ ವಿಚಾರದಲ್ಲಿ ಬಿಡದಿ ವಿಚಾರದಲ್ಲಿಯೂ ಸಹ ಇತಿಹಾಸದ ಉದ್ದಕ್ಕೂ ನಡ್ಕೊಂಡು ಬಂದಂಗೆ ಬರುತ್ತಾ? ಇಲ್ಲಿ ಏನಾದ್ರು ವಿಶೇಷವಾಗಿ ಏನಾದ್ರು ಯೋಜನೆ ಇದೆಯಾ? ಚಿಕ್ಕದೊಂದು ಉದಾಹರಣೆ ಕೊಡ್ತೀನಿ ಲಾಸ್ಟ್ ಸರ್. ಈ ಬೆಂಬಲ ಬೆಲೆಗೆ ರೈತರು ಹೋರಾಟಕ್ಕೆ ಕೂತ್ರು ಗೊತ್ತಾ? ಕಬ್ಬಿನ ವಿಚಾರಕ್ಕೆ ವಿಜೇಂದ್ರ ನನ್ ಬರ್ಡೇ ಇದೆ ಅದನ್ನ ತ್ಯಾಗ ಅಂದ್ರೆ ನನ್ನ ಬರ್ಡೇನ ಅಲ್ಲಿ ಆಚರಣೆ ಮಾಡ್ಕೊಬೇಕು. ಪಾಪ ಯಾವ್ದೋ ಚಿಕ್ಕ ಪಾಪು ಬಂದು 12 ಗಂಟೆ ರಾತ್ರಿನಲ್ಲಿ ಕೇಕ್ ಕಟ್ ಮಾಡಿಸೋದಂತೆ. ನಾವು ಬದ್ಧತೆ ಇತ್ತು, ರೈತರನ್ನ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಎಲ್ಲರನ್ನೂ ಕರೆಸಿ ಅವರಿಗೆ ಅವತ್ತು ಬೆಲೆಯನ್ನ ಕೊಡುವಂತ ಕೆಲಸ ನಮ್ ಇದೇ ಸರ್ಕಾರ ಮಾಡಿತ್ತಲ್ವಾ ಸರ್? ಹಾಗೇನೆ ಮುಖ್ಯಮಂತ್ರಿಗಳಿಗೆ ಕಣ್ಣು ಇದೆ, ಕಿವಿನೂ ಇದೆ, ಕೇಳ್ಕೊಳ್ಳುವಂತ ಆ ಮಾತೃ ಹೃದಯನೂ ಇದೆ. ಏನೇನು ಯೋಜನೆ ಹಾಕ್ಬೇಕು ಅಂತ ಒಳ್ಳೆ ಮೆದುಳು ಇದೆ. ಮಾನ್ಯ ಶ್ರೀ DK ಶಿವಕುಮಾರ್ ಅವ್ರು ಹೇಳಿದ್ದಾರೆ, ತಾಯಂದ್ರ ನಿಮ್ಮ ಜಮೀನ ನಾವು ಯಾವತ್ತೂ ಒತ್ತಾಯದಲ್ಲಿ ಕಿತ್ಕೊಳ್ಳೋದಿಲ್ಲ. ಕೊಡ್ಬೇಕಾದವ್ರ, ಯಾಕಂದ್ರೆ ಕೊಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಸರ್, ಚಿತ್ರಹಿಂಸೆ ಆಗೋಗಿದೆ ಅಂತವರಿಗೆ ಸರ್ಕಾರ ನೀವೇನ್ ಕೊಡ್ತೀರ? ಅದಕ್ಕೆ ಬದ್ಲಿ 50-50 ಅನುಪಾತನೋ ಅಥವಾ ಅದು ಪರಿಹಾರ ಮೊತ್ತನೋ ಬಹಳ ದೊಡ್ಡ ಮೊತ್ತವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಸುಮಾರು 2.5 ಕೋಟಿ ತನಕನೂ ಕೊಡ್ತಾ ಇದೆ. ಸೊ ಹಾಗಾಗಿ ಯಾವುದೇ ರೀತಿ ಅನ್ಯಾಯ ಆಗುದಿಲ್ಲ ಸರ್. ಇವತ್ತಿನ ತನಕ ಅನ್ಯಾಯ ಏನಾದ್ರು ಆಗಿತ್ತು ಅಂತಂದ್ರೆ ಅದಕ್ಕೆ ನೇರವಾದಂತ ಹೊಣೆ ಅಂದಿನ ಕುಮಾರಸ್ವಾಮಿ ಅವರು, ಅವ್ರ ಜೊತೆಗೆ ನಿಂತಂತ ಯಡಿಯೂರಪ್ಪನವರು. ಅವ್ರದೇ ಸರ್ಕಾರ ಇದ್ದಿದ್ದು, ಅವರೇ ಮಾಡಿದ್ದು. ಇವತ್ತು ಜನರು ಹೋರಾಟ ಇವತ್ತು ಇಷ್ಟು 20 ವರ್ಷ ಕಾಯ್ಬೇಕಾಗಿರ್ಲಿಲ್ಲ ಸರ್. ಅವತ್ತೇ ನಿಮ್ಗೆ ಕರಾಳ ಇತಿಹಾಸವನ್ನ ಬರ್ದಿಟ್ಟಿದ್ದಾರೆ. ತಾವು ನುಣಸ್ಕೊಬೇಕಂತ ಇವತ್ತು ಅಲ್ಲಿ ಬಂದು ಡಬಲ್ ಆಕ್ಟಿಂಗ್. ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಆದ್ರೂ ಓಕೆ, ಬಿಜೆಪಿ ಆದ್ರೂ ಓಕೆ, ತತ್ವನೂ ಇಲ್ಲ, ಸಿದ್ಧಾಂತನೂ ಇಲ್ಲ. ಕುಮಾರಣ್ಣ ಹೆಂಗೆ ಅಂದ್ರೆ ಪ್ಯೂರ್ ಹಾಲಿದ್ದಂಗೆ ಸರ್. ನನ್ನ ಕಾಪಿನಾರು ಮಾಡ್ಕೊಳ್ಳಿ, ಟೀನಾರು ಮಾಡ್ಕೊಳ್ಳಿ, ನಾನು ಪರಿಶುದ್ಧ ಹಾಲು ಅಂತ ಹೇಳ್ಬಿಟ್ಟು ಆ ಹಾಲು ಮತ್ತಿನ್ನೊಂದು ಎಲ್ಲದೂ ಗೊತ್ತಿದೆ ಜನಗಳಿಗೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಯಾವತ್ತೂ ಅನ್ಯಾಯ ಮಾಡ್ಲಿಕ್ಕೆ ಹೋಗುದಿಲ್ಲ ಸರ್. ಸೊ ವೀಕ್ಷಕರೇ, ಇದಿಷ್ಟು ಕಾಂಗ್ರೆಸ್ ವಕ್ತಾರರಾದಂತಹ HD ದರ್ಶನ್ ಅವರ ಮಾತು. ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಲ್ಲ ಅಂತ. ಬಟ್ ಅದು ಮುಂದಿನ ದಿನಗಳಲ್ಲೇ ಗೊತ್ತಾಗೋದು. 2 ತಿಂಗಳ ನಂತರ ಒಂದು ಸಮಿತಿ ವರದಿ ಬರುತ್ತೆ. ಆ ವರದಿಯಲ್ಲಿ ಏನ್ ಬರುತ್ತೆ ಗೊತ್ತಿಲ್ಲ. ಆ ನಂತರ ಈ ರಾಜಕೀಯ ಹಗ್ಗ ಜಗ್ಗಾಟ ಏನಿದೆ, JDS ಮತ್ತೆ BJP ರಾಜಕಾರಣ ಒಂದ್ ಕಡೆ ಆದ್ರೆ ಈ ಕಾಂಗ್ರೆಸ್ ಸರ್ಕಾರದ ಹಠ ಕೂಡ ಒಂದ್ ಕಡೆ ಕೆಲಸ ಮಾಡ್ತಿದೆ. ಅದರ ನಡುವೆ ರೈತರ ಬಾಳು ಅಥವಾ ರೈತರ ಭವಿಷ್ಯ ಬಿಡದಿಯಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತ ನಾವೆಲ್ಲ ಕಾದ್ ನೋಡ್ಬೇಕಾಗಿದೆ. ದರ್ಶನ್ ಅವರೇ, ಕಾರ್ಯಕ್ರಮಕ್ಕೆ ಬಂದ್ರಿ, ತಮ್ಮ ಮಾತುಗಳನ್ನ ಇಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಸೊ ಇದಿಷ್ಟು ಇವತ್ತಿನ ವಿಶೇಷ ಸಂದರ್ಶನ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.